ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 27ನೇ ತಾರೀಕು ಡಿಸೆಂಬರ್ 2023 ಬುಧವಾರ. ಶ್ರೀ ಶೋಭಕೃತ್ ನಾಮ ಸಂವತ್ಸರೆ, ದಕ್ಷಿಣಾಯಣೆ, ಹೇಮಂತ ಋತು, ಮಾರ್ಗಶಿರ ಮಾಸೆ, ಕೃಷ್ಣ ಪಕ್ಷದ ಮೊದಲನೇ ಆ ಒಂದು ಪ್ರಥಮಿ ತಿಥಿ ಇರತಕ್ಕಂಥ ಒಂದು ಭಾವ ಆರುದ್ರಾ ನಕ್ಷತ್ರ. ಬಹು ವಿಶೇಷವಾಗಿ ಬ್ರಹ್ಮಯೋಗ, ಬಾಲವಕರಣ ಇವತ್ತಿನ ಪಂಚಾಂಗ ಫಲ. 1994ರಲ್ಲಿ ಹುಟ್ಟಿದವರಿಗೆ ಮದುವೆ ಮಾಡುವಾಗ ಎಚ್ಚರಿಕೆ ವಹಿಸಿ. ಹೌದು ಮಕ್ಕಳೇ, ನಮಗೆ ಮಾತ್ರ ದೈವ ನೋಡಿ, ನಮ್ಮ ಹುಟ್ಟು ನಮಗೆ ಗೊತ್ತಿಲ್ಲ, ನಮ್ಮ ಸಾವು ನಮಗೆ ಗೊತ್ತಿಲ್ಲ. ನಾವೆಲ್ಲಿ ಹುಡ್ತೇವೆ, ಯಾವಾಗ ಹುಡ್ತೇವೆ, ಹೇಗೆ ಹುಡ್ತೇವೆ, ಯಾವ ಬುದ್ಧಿಲಿ ಹುಡ್ತೇವೆ, ದುರ್ಬುದ್ಧಿಲಿ ಹುಡ್ತೀವ, ಬುದ್ಧಿ ಇಲ್ಲದೆ ಹುಡ್ತೀವ, ಜ್ಞಾನ ಇಟ್ಟು ಹುಡ್ತೇವ, ಜ್ಞಾನವಿಲ್ಲದೆ ಹುಡ್ತೇವ, ಯಾರ ಮನೇಲಿ ಹುಡ್ತೇವೆ, ಯಾರು ನಮ್ಮ ತಂದೆ, ಯಾರು ನಮ್ಮ ತಾಯಿ, ನಮಗೆ ಗೊತ್ತಿಲ್ಲದೆ ಭೂಮಿಗೆ ನಾವು ಬಂದಿರುತ್ತೇವೆ. ನಾವು ಪೂರ್ವ ಜನ್ಮದ ಸುಕೃತ ಫಲವಾಗಿ ಒಂದು ಮನುಷ್ಯ ಅಂದರೆ ಅಭೂತಂ, ಅದೊಂದು ಅದ್ಭುತ ಶಕ್ತಿ ಕಳಿಸಿದ್ದಾನೆ. ಹಾಗೆ ನೋಡಿ, ವಿಚಿತ್ರ, ನಮ್ಮ ಹುಟ್ಟು ನಮಗೆ ಗೊತ್ತಿಲ್ಲ. ಇಂಥ ದಿನನೇ ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ಗುರುಗಳೇ. ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಈ ಸಂಖ್ಯೆಯಲ್ಲೇ ಹುಟ್ಟಿದಾರಂತೆ, ಈ ರಾಶಿಲೇ ಹುಟ್ಟಿದಾರಂತೆ, ಈ ನಕ್ಷತ್ರದಲ್ಲೇ ಹುಟ್ಟಿದಾರಂತೆ, ಈ ತಿಥಿಲೇ ಹುಟ್ಟಿದಾರಂತೆ, ಈ ಯೋಗದಲ್ಲೇ ಹುಟ್ಟಿದಾರಂತೆ, ಈ ಕರಣದಲ್ಲೇ ಹುಟ್ಟಿದಾರಂತೆ. ಇಲ್ಲ, ಎಲ್ಲ ಜನ್ಮಗಳ ಹಿಂದೆಯೂ ಒಂದು ಕರ್ಮವಿರುತ್ತೆ. ಯಾರನ್ನೂ ಬಿಡುವುದಿಲ್ಲ. ನನ್ನ ಪ್ರಭು ರಾಮಚಂದ್ರರನ್ನು ಬಿಡಲಿಲ್ಲ, ಹನುಮರನ್ನು ಬಿಡಲಿಲ್ಲ, ಕೃಷ್ಣರನ್ನೂ ಬಿಡಲಿಲ್ಲ, ಪರಶುರಾಮರನ್ನೂ ಬಿಡಲಿಲ್ಲ, ಪ್ರಹ್ಲಾದರನ್ನು ಬಿಡಲಿಲ್ಲ, ವೇದವ್ಯಾಸರನ್ನು ಬಿಡಲಿಲ್ಲ. ಅಲ್ಲಿ ನೋಡಿ, ಅಲ್ಲೊಂದು ದೈವ, ಇನ್ನೊಂದು ಶಕ್ತಿ, ಪ್ರಕೃತಿ ಮಾತೆ ಒಂದು ಶಕ್ತಿ ಕೊಟ್ಟಿದೆ ಅಂದ್ರೆ ಒಂದು ಶಕ್ತಿ ತೆಗ್ದಿರುತ್ತೆ, ಪಕ್ಕದಲ್ಲಿ ತೆಗೆದಿಟ್ಟು ಬಿಟ್ಟಿರುತ್ತೆ. ಇಲ್ಲ, ಯಾವುದೋ ಒಂದು ದುರ್ಬುದ್ಧಿ, ವಿಕೃತಿ, ಸ್ವೀಕೃತಿ, ಈ ಥರದ್ದು ಏನೋ ಒಂದು ಕೊಟ್ಬಿಟ್ಟಿರುತ್ತೆ. ಸರಿ, ಇದು ಏನೋ ಆಯ್ತು ಗುರುಗಳೇ, ಹೇಗೋ ನಡೆಸ್ಕೊಂಡು ಹೋಗೋಣ, ನಮ್ಮ ಬುದ್ಧಿ, ನಮ್ಮ ಶಕ್ತಿ, ನಮ್ಮ ಜ್ಞಾನ ಸರಿಯೇ. ಸಾವಾದ್ರೂ ನಿರ್ಧಾರ ಅದೂ ಇಲ್ಲ ನಮ್ಮದು. ಹುಟ್ಟು ನಮ್ಮ ಕಂಟ್ರೋಲಲ್ಲಿ ಇಲ್ಲ, ಸಾವು ನಮ್ಮ ಕಂಟ್ರೋಲಲ್ಲಿ ಇಲ್ಲ. ಸಾವು ನಿಶ್ಚಿತ, ಹುಟ್ಟು ಅನಿಶ್ಚಿತ. ನಮ್ಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಬರೋದು, ನಮ್ಗೆ ಗೊತ್ತೇ ಇಲ್ಲ. ಇಟ್ ಇಸ್ ನಾಟ್ ಪ್ಲಾನ್. ಆದರೆ ಒಂದು ಪ್ಲಾನ್ ಇದೆ, ಅದೇನಂದ್ರೆ ಸಾವು ಕನ್ಫರ್ಮ್. ನಾವು ಎಷ್ಟೇ ಪ್ಲಾನ್ ಮಾಡಿದ್ರು, ಯಾವುದೇ ಮಾಡಿದರು, ಎಂಥದ್ದೇ ಮಾಡಿದರು, ಹೇಗೆ ಮಾಡಿದರು, ನಾವು ಸಾಯಲು ಬಂದಿರತಕ್ಕಂಥದ್ದು. ನಾವು ಸಾಯಲು ಬಂದಿರೋದು. ಅದು ಪೂರ್ಣ ಆಯಸ್ಸಿಂದ ಹೋದ್ರಂತೆ, ಅರ್ಧ ಆಯಸ್ಸಿಂದ ಹೋದ್ರಂತೆ, ಆತ್ಮಹತ್ಯೆ ಮಾಡ್ಕೊಂಡು ಹೋದ್ರಂತೆ, ಇಲ್ಲ ಆಕ್ಸಿಡೆಂಟಲ್ಲಿ ಹೋದ್ರಂತೆ, ಕಾಯಿಲೆ ಬಿದ್ದು ಹೋದ್ರಂತೆ, ಅಚಾತುರ್ಯ ಸಾವಾಯ್ತಂತೆ. ಅದಕ್ಕೂ ಕೂಡ ಒಂದು ಕಾರಣ ಇಟ್ಬಿಟ್ಟಿದ್ದಾರೆ ನಮ್ಮ ಸಾವು. ಅವನಿಗೆ ಮಾತ್ರ ಗೊತ್ತು ನಮ್ಮ ಸಾವು. ನೋಡಿ, ಮೊನ್ನೆ ತೀರ್ಥಹಳ್ಳಿ ಅಂತ ಅನ್ಕೋತೇನೆ, ಶಾಲೆಗೆ ಹೋಗ್ತಿರೋ ಮಗು, 13 ವಯಸ್ಸಿನ ಮಗುಗೆ ಕಾರ್ಡಿಯಾಕ್ ಅರೆಸ್ಟು, ಹೃದಯಾಘಾತ ಅಂತ ಹೇಳಿದ್ರೆ ರಾಮಚಂದ್ರ. ಮೊನ್ನೆ ನನಗೆ ತುಂಬ ತಿಳಿದಿರ್ತಕ್ಕಂಥ ಆಚಾರ್ಯ ಕುಟುಂಬ ವಿಶೇಷವಾದಂಥ ಒಂದು ಪೂಜೆಗೆ ಹೋಗಿದ್ದಾರೆ. 5 ಜನ ಮುಖ್ಯ ಪ್ರಧಾನ ಅರ್ಚಕರು, ಆಚಾರ್ಯರು, 34-35 ವರ್ಷ ಇರಬಹುದು. ಪೂಜೆ ಎಲ್ಲ ಆಗಿದೆ. ಅಲ್ಲೇ ಒಂದು ಪ್ರಸಾದಗಳ ವ್ಯವಸ್ಥೆ ಮಾಡಿದ್ದಾರೆ ಆಚಾರ್ಯರುಗಳಿಗೆ. ಸಾಮಾನ್ಯವಾಗಿ ಹೊರಗಡೆ ಊಟ ಮಾಡೋರಲ್ಲ. ಸರಿ, ಆಯಿತು, ವಿಶೇಷ ಪೂಜೆ, ದೈವಿಚ್ಛೆ ಇದ್ದಂತಾಗಲಿ, ಅವ್ರ ಪ್ರೀತಿ ಯಾಕೆ ಬೇಡ ಅನ್ನೋದಾಗಲಿ ಅಂತ ಹೇಳಿಬಿಟ್ಟು ಕುಳಿತು ಭೋಜನ ಮಾಡಿ ಎಲ್ಲರೂ 4 ಜನ ಎದ್ದು ಕೈ ತೊಳಿಲಿಕ್ಕೆ ಹೋಗಿದ್ದಾರೆ. 5ನೇವ್ರು ಊಟ ಮಾಡಿ ಹಿಂಗೆ ಹೊರಗಿರೋದಷ್ಟೇ.
ಜೀರ್ಣಮಸ್ತು, ವಾತಾಪಿ ವಾತಾಪಿ ಜೀರ್ಣಮಸ್ತು ಅಂತ ಹಿಂಗೆ ಅನ್ಕೊಂಡಿದ್ದಾರೆ. ಎಲ್ಲಿ ಕುಳಿತ ಜಾಗದಲ್ಲಿ ಜೀರ್ಣಮಸ್ತು, ಆಯಸ್ಸು ಜೀರ್ಣಮಸ್ತು ಆಗಿಬಿಟ್ಟಿದೆ ಪೂರ್ತಿ. ಕುಳಿತ ಜಾಗದಲ್ಲಿ ಜೀರ್ಣಮಸ್ತು, ಆಯಸ್ಸು ಜೀರ್ಣಮಸ್ತು ಆಗಿಬಿಟ್ಟಿದೆ ಪೂರ್ತಿ. ಏನ್ ಹೇಳ್ತೀರಿ? ಎಲ್ಲಿದೆ? ಹುಟ್ಟು ನಮ್ಮ ಕಂಟ್ರೋಲಲ್ಲಿಲ್ಲ, ಸಾವು ನಮ್ಮ ಕಂಟ್ರೋಲಲ್ಲಿಲ್ಲ. ನಾವು ಹೇಳೋದಷ್ಟೇ. ಆ ಒಂದು ಸಾವಿನ ದೇವತೆ ಕಣ್ಣೀರು ಹಾಕುತ್ತಂತೆ ಪ್ರಕೃತಿ ಮಾತೆ ಹತ್ರ. ಅಮ್ಮ, ಎಲ್ಲರೂ ನನ್ನನ್ನು ನಿಂದಿಸ್ತಾರೆ, ಎಂಥ ಸಾವು, ಛೇ ಎಂಥ ಸಾವು ತಂದಿಟ್ಟು ಬಿಡ್ತು, ಇದು ಸರಿನಾ, ಇದು ದೇವ್ರಿಗೆ ಸರಿನಾ, ಹಾಗೆ ಹೀಗೆ ಅಂತ ನನ್ನ ಎಲ್ಲರೂ ನಿಂದಿಸ್ತಾರೆ ಅಂದಾಗ ಪ್ರಕೃತಿ ಮಾತೆ ಅಲ್ಲೊಂದು ವರವನ್ನು ಕೊಡತಕ್ಕಂಥದ್ದಾಗುತ್ತೆ. ಆ ಸಾವನ್ನ ನಿನ್ನ ಮೇಲೆ ಹಾಕೋಲ್ಲ, ಅದನ್ನು ಬೇರೆ ಯಾವುದೋ ಕಾರಣದ ಮೇಲೆ ಸೂಚಿಸ್ತಾರೆ. ಸಾವು ನಿಶ್ಚಿತ. ಅಯ್ಯೋ ಬಿಡೋ, ಹೆಂಡತಿ ಕೊರಗಲ್ಲೇ ಸತ್ತಾಕೋಣ, ಮಕ್ಕಳು ಕೊರಗಲ್ಲೇ ಸತ್ತಾಕೋಣ, ಅವಮಾನದಿಂದಲೇ ಸತ್ತಾಕೋಣ, ನಂಬಿಕೆ ದ್ರೋಹದಿಂದಲೇ ಸತ್ತು ಬಿಟ್ಟಾಕೋಣ. ತಟ್ಕೊಳಕ್ಕಾಗಿಲ್ಲ ಮನುಷ್ಯನಿಗೆ, ಆಕ್ಸಿಡೆಂಟಲ್ಲಿ ಹೋಗ್ಬಿಟ್ಟಾಕೋಣ. ಸಿಕ್ಕಾಬಟ್ಟೆ ಕುಡಿತಿದ್ನಂತೆ, ಅದಕ್ಕೆ ಲಿವರ್ ಡ್ಯಾಮೇಜ್ ಆಗಿ ಹೋಗ್ಬಿಡ್ತಂತೆ ಕಣ. ಸಿಕ್ಕಾಬಟ್ಟೆ ಏನೇನೋ ತಿಂತಿದ್ನಂತೆ, ಅದಕ್ಕೆ ಕೊಲೆಸ್ಟ್ರಾಲ್ ಹೈ ಆಗಿ ಸ್ಟ್ರೋಕ್ ಹೊಡೆದು ಹೋಗ್ಬಿಟ್ಟ ಅಂತೆ ಕಣೋ. ತಲೆ ಕೆಟ್ಟು ಏನೋ ಕುಟುಂಬದ್ದು ಅನಾಹುತ ತಡಿಲಾರ್ದೆ ಆತ್ಮಹತ್ಯೆ ಮಾಡ್ಕೊಂಡು ಹೋಗ್ಬಿಟ್ನಂತೆ. ಎಂಥ ಮನುಷ್ಯ ಕಣೋ, ಏನ್ ಮಾಡ್ಕೋಬಿಟ್ಟ ನೋಡಿ. ಅಲ್ಲಿ ಯಾರು ಸಾವನ್ನ ದೂಷಿಸುವುದಿಲ್ಲ, ಯಾಕಂದ್ರೆ ಸಾವು ನಿಶ್ಚಿತ. ಆ ಸಾವಿನ ದೇವತೆಯೇ, ಮೃತ್ಯು ದೇವತೆಯೇ ಕಣ್ಣೀರಾಗ್ತಾಳಂತೆ. ನನ್ನನ್ನು ನಿಂದಿಸ್ತಾರಮ್ಮ, ಯಾರೂ ಸಾವನ್ನ ಬಯಸಲ್ಲ. ಅದೇ ನಿಜವಾದ ಸತ್ಯ. ನಿಜವಾದ ಸತ್ಯ ನಮ್ಮ ಹುಟ್ಟಲ್ಲ, ನಮ್ಮ ಸಾವೇ ನಿಜವಾದ ಸತ್ಯ. ನಿತ್ಯ ನಾವು ಸಾವಿನ ಕಡೆ ಮುಖ ಮಾಡಿಬಿಟ್ರೆ, ನೇರ ಹೇಳ್ತಾನೆ ಮಕ್ಕಳೇ, ನಿಮ್ಗೆ ಬೇಜಾರಾಗ್ಬೋದು, ಇವತ್ತು ಮಾತಾಡಬಾರ್ದು ಅಂದ್ರೂ ಮಾತಾಡ್ತಿದ್ದಾನೆ. ನಮಗೆ ಭಯ ಬರೋಲ್ಲ, ಜೀವನದಲ್ಲಿ ನಾವು ಮೋಸ ಮಾಡೋಲ್ಲ. ಜೀವನದಲ್ಲಿ ನಾವು ಮೋಸ ಮಾಡುವುದಿಲ್ಲ, ಇನ್ನೊಬ್ರದ್ದು ಕಿತ್ತು ತಿನ್ನಲ್ಲ. ಯಾವಾಗ ಬರುತ್ತೋ ಗೊತ್ತಿಲ್ಲ. ಈಗೆಲ್ಲ ಸಾವು ಹೆಂಗು ಗೊತ್ತಾ? ಇನ್ಸ್ಟೆಂಟ್ ಪಿಜ್ಜಾ ತರ, ಎಲ್ಲಿಂದ ಕೊಡುತ್ತೋ ಗೊತ್ತಿಲ್ಲ. ಯಾಕಂದ್ರೆ ಯಾರೋ ಕೆಲವು 4 ಜನ ಧರ್ಮವಂತರನ್ನ ಇಟ್ಟಿದೆ. ಆ ಧರ್ಮವಂತನ ಹೊಟ್ಟೆಗೆ ಹೊಡೆದ್ರೆ, ಅವನ ಬದುಕಿಗೆ ಹೊಡೆದ್ರೆ, ಅವನು ಇನ್ಯಾರನ್ನೂ ಕೇಳಲ್ಲ. ಧರ್ಮದೇವತೆ ಹತ್ರ ಹೀಗಂತಾನಷ್ಟೆ, ಇದೆಯಮ್ಮ ಅಂತ ಹೊಡೆಯೋ ಏಟು ಅಂತಿಂತ ಏಟು ಕೊಡಲ್ಲ. ಅದಕ್ಕೆ ಈಗೀಗ ಸಾವುಗಳು ಹೇಳದೆ ಬರ್ತಿರತಕ್ಕಂಥ. ಮೊದಲೆಲ್ಲ ಸಾವು ಕಾಯೋರು, 50 ದಾಟ್ತಿದ್ದಾಗೆ ಎಲ್ಲ ಜವಾಬ್ದಾರಿ ಕಳೀತು ಸ್ವಾಮಿ, 60 ಆಗ್ಬಿಡ್ತು, ನಮ್ಮನ್ನ ಕರ್ಕೋ ಸ್ವಾಮಿ ಅಂತ ಕಾಯೋರು. ನಮಗೆ ಈ ರೋಗ ರುಜಿನಗಳು ಬೇಡ ಸ್ವಾಮಿ, ಬಾರ ಸ್ವಾಮಿ, ಅದು ಸ್ವಾಮಿ ಇದು ಸ್ವಾಮಿ ಅನ್ನತಕ್ಕಂಥ ಒಂದು ಭಾವ. ಹೌದು ಮಕ್ಕಳೇ, ಸರಿ, ಸಾವೇನೋ ಹೀಗಾಯ್ತು ಬಿಡಿ. ಹೌದು, ನಾವು ಸಾವನ್ನ ನಿತ್ಯ ನೆನೆಸ್ಕೋ. ಬೆಳಿಗ್ಗೆ ಎದ್ದ ತಕ್ಷಣ ನನಗೆ ಬದುಕು ಕೊಟ್ಟಿದ್ಯಾ ಭಗವಂತ, ಇವತ್ತು ಎಷ್ಟು ಒಳ್ಳೇದು ಮಾಡ್ತೇನೆ ಅಂತಾನೆ ಯೋಚನೆ ಮಾಡ್ಬೇಕು. ಇಲ್ಲ, ನಾವು ಮಾಡ್ತಿಲ್ಲ. ಅದಕ್ಕೆ ಈ ಒಂದು ರೋಗ ರುಜಿನಗಳು, ನಷ್ಟಗಳು, ಬಾಧೆಗಳು, ಕಂಟಕಗಳು, ಸಂಕಟಗಳು, ಅವಮಾನಗಳು, ಅಪವಾದಗಳು, ಅನಾಹುತಗಳು, ಭೂಕಂಪಗಳು, ಸುನಾಮಿಗಳು, ಪ್ರಳಯಗಳು ಏನೇನೋ ಆಗ್ತಿದೆ. ನಿತ್ಯ ಪ್ರಳಯ ನಡೀತಿದೆ. ಪ್ರಕೃತಿನಲ್ಲಿ ಪ್ರಳಯ ಅಂದಿದ ತಕ್ಷಣ ಏನು ಫ್ಲಡ್ ಬಂದು ಎಲ್ಲ ಕೊಚ್ಕೊಂಡು ಹೋಗ್ಬೇಕು ಅಂತೇನಲ್ಲ. ನಾವು ಮಾಡಿರೋ ಅನ್ಯಾಯ ಧರ್ಮಗಳೇ ಯಾವುದೋ ರೂಪದಲ್ಲಿ ನಮಗೆ ದಂಡನೆ, ಅವಮಾನ, ಇದೇ ಪ್ರಳಯ, ಇನ್ನೇನೂ ಅಲ್ಲ. ನಾವು ಯಾವುದೋ ಮಾಡಿದ ಕರ್ಮ ಇಂಥವನ್ನ ಸಹವಾಸ ಮಾಡಿಸ್ಬಿಡ್ತು, ಇಂಥವನ್ನ ಕರ್ಕೊಂಡು ಬಂದು ಜೊತೆಲಿ ನಿಲ್ಲಿಸ್ಬಿಡ್ತು. ಆ ಸಂಗಾತಿ ಇರ್ಬೋದು, ಮಗನ ರೂಪ, ಗುರು ರೂಪ, ತಂದೆ ರೂಪ, ಮಿತ್ರ ರೂಪ, ಬಂಧು ರೂಪ, ಈ ರೀತಿ ತಂದು ನಿಲ್ಸಿಟ್ಬಿಟ್ಟಿದೆ ಮಕ್ಕಳೇ. ಯಾವುದೋ ಒಂದು ಕರ್ಮಶಕ್ತಿ ನಮ್ಮನ್ನ ತಲ ಮಾಡಿಟ್ಟು ಬಿಟ್ಟಿದೆ. ಸರಿ, ಇವೆರಡೂ ಇಲ್ಲ. ಇವೆರಡರ ಮಧ್ಯೆ ಒಂದು ಅದೃಷ್ಟ ಇದೆ, ಯಾರಿಗೂ ಗೊತ್ತಿಲ್ಲ. ಆ ಅದೃಷ್ಟವು ನಮ್ಮ ಕೈಯಲ್ಲಿಲ್ಲ. ನೆನ್ಪಿಟ್ಕೊಳ್ಳಿ, ಆ ಮಹಾ ಯೋಗವೇ ಮದುವೆ ಯೋಗ. ಯಾವಾಗ್ರಿ ಮದುವೆ ಯೋಗ ಅಂತ ಹೇಳ್ತಾರೆ? ಯೋಗ ಅದು ನೆನಪಿಟ್ಕೊಳ್ಳಿ, ದುರ್ಯೋಗವಲ್ಲ. ಮದುವೆ ಅನ್ನೋದು ನಿಮ್ಮನ್ನ ಪರಿಚಯಿಸುತ್ತೆ ಲೋಕಕ್ಕೆ. ನೀವು ಯಾರು, ನಿಮ್ಮ ಕುಟುಂಬ ಏನು, ನಿಮ್ಮ ಕುಲ ಏನು, ನಿಮ್ಮ ಗೋತ್ರ ಏನು. ಇಲ್ಲಿವರೆಗೂ ಬೀಡಾಡಿ ಗುಂಡ ನಾನು. ಬೀಡಾಡಿ ಗುಂಡ ಯಾರು ಕೇಳ್ತಾರೆ ನನ್ನನ್ನ? ಅದೇ ಮದುವೆ ಆಗಿಬಿಟ್ಟರೆ ನನ್ನನ್ನ ನೋಡೋಣ, ನನ್ನ ಸ್ನೇಹಿತನೇ, ಹೋಗೋ ಬಾರೋ ಅನ್ನೋ ಆಗಿಲ್ಲ. ಮನೆಗೆ ಬಂದ್ರೆ ಎಲ್ಲಿ ಯಜಮಾನ್ರು, ಶಂಕರಣ್ಣ ಕಾಣಿಸ್ತಾನೆ ಇಲ್ಲ, ಹಂಗೆ ಬಂದಿದ್ದೆ. ಇದಾನ ರವಿ? ನನಗೆ ಮದುವೆ ಆಗೋಕ್ ಮೊದಲು ನಮ್ಮ ಅಮ್ಮನ ಹತ್ರ ಅಪ್ಪನ ಹತ್ರ ಬರೋನು, ಕುತ್ಕೊಳ್ಳೋನು ನನ್ನ ಸ್ನೇಹಿತ. ಇದಾನಮ್ಮ ರವಿ ಅನ್ನೋರು. ಈಗಿಲ್ಲ.
ಅಪ್ಪಾಜಿ ಕೂಡ ಏನಾದ್ರೂ ಹೇಳ್ಬೇಕು ಅಂದ್ರೆ ನನಗೆ ನೇರವಾಗಿ ಹೇಳಲ್ಲ. ನನ್ನ ಧರ್ಮಪತ್ನಿಗೆ, ನೋಡಮ್ಮ ನಿಮ್ಮ ಯಜಮಾನ್ರಿಗೆ ಸ್ವಲ್ಪ ಯಜಮಾನ ಆಗ್ಬಿಟ್ಟೆ, ತಂದೆ ಆಗ್ಬಿಟ್ಟೆ, ಗುರು ಆಗ್ಬಿಟ್ಟೆ, ಆಚಾರ್ಯ ಆಗ್ಬಿಟ್ಟೆ, ನಮ್ಮವರು ಮದುವೆ ಮನೆಗಳಿಗೆ ಫಂಕ್ಷನ್ಗಳಿಗೆ ಎಲ್ಲದಕ್ಕೆ ಹೋದಾದ್ರೆ ಹಿಂಗೆ ನಮಸ್ತೆ, ಬನ್ನಿ ಸಾರ್, ಬನ್ರಿ ರವಿಶಂಕರ್ ಅಂತಾರೆ. ಯಾವುದರಿಂದ? ಮದುವೆ ಯೋಗದಿಂದ. ನೋಡಿ, ನಮ್ಮ ಯೋಗ ಬದಲಾಗುತ್ತೆ, ನಮ್ಮ ಯೋಗ ಬದಲಾಗುತ್ತೆ. ನಮಗೊಂದು ವ್ಯವಸ್ಥೆ, ಸ್ಥಿತಿ, ಇತಿ ಮಿತಿ ಬರೋ ಒಂದು ಮದುವೆ, ಆಗುವ ಒಂದು ಮದುವೆ ಕೂಡ ಬ್ರಹ್ಮಘಂಟಾಗಿ ಇಟ್ಕೊಂಡಿದ್ದಾನೆ. ಹೌದು, ಯಾರನ್ನು ಮದುವೆ ಆಗ್ಬೇಕು ತುಂಬಾ ಜನ ಮಾಡೋ ದಯಮಾಡಿ ಹೇಳ್ತಾನೆ, ಜಾತಕ ಪರಾಮರ್ಶಿಸಿ ಸರಿಯಾದ ಒಂದು ಗುರುಗಳು, ಆಚಾರ್ಯರುಗಳು ಇದ್ದಾರೆ, ವಿಚಾರಿಸಿ ಕೇಳಿ ಮಾಡಿ. ಯಾಕಂದ್ರೆ ಇವತ್ತು ನಾನು ಹೇಳ್ತಿರ್ತಕ್ಕಂಥ ಈ ಮದುವೆ ವಿಚಾರಕ್ಕೆ ಈ ವರ್ಷದಲ್ಲಿ ಹುಟ್ಟಿದವ್ರಿಗೆ ಅಲ್ಲೊಂದು ಚೆಕ್ಮೇಟ್ ಇಟ್ಟಿದ್ದಾನೆ, ಏನೋ ಒಂದು ಇಟ್ಟಿದ್ದಾನೆ. ಯಾವರನ್ನು ತೆಗೆದುಕೊಂಡರೂ ಅಲ್ಲೊಂದು ಅರ್ಧ ಸುಖ, ಅರ್ಧ ಪ್ರೀತಿ, ಅರ್ಧ ಬಂಧುತ್ವ, ಅರ್ಧ ಬಾಂಧವ್ಯ, ಅರ್ಧ ಜೀವನ, ಅರ್ಧ ಸುಖ, ಅರ್ಧ ನೆಮ್ಮದಿ, ಇದನ್ನ ಇಟ್ಟುಬಿಟ್ಟಿದ್ದಾನೆ. ಮೊದಲೇ ಬರೆದಿಟ್ಟಿದ್ದಾನೆ. ನೆನ್ಪಿಟ್ಕೊಳ್ಳಿ. ನಾವು ಹೇಳೋದು ಎಲ್ಲ ಅವ್ನು ಸರಿ ಇಲ್ಲ, ನಮ್ಮ ಅತ್ತೆ ಮನೆಯವ್ರು ಸರಿ ಇಲ್ಲ, ನಮ್ಮ ಅತ್ತೆ ಹಿಂಗೆ, ನಮ್ಮ ಮಾವ ಹಿಂಗೆ, ನನ್ನ ಗಂಡ ಹಿಂಗೆ, ನನ್ನ ಹೆಂಡತಿ ಹಿಂಗೆ, ಅದು ಇದು ಅಲ್ಲವೇ ಅಲ್ಲ. ಇದನ್ನು ತಿಳ್ಕೊಬಿಟ್ಟವನ್ ಮಾತ್ರ ನಿಜವಾಗ್ಲೂ ಎದುರುಗಡೆ ಆ ವ್ಯಕ್ತಿಯನ್ನ ದೂಷಿಸೋದಿಲ್ಲ. ನಮ್ಮ ಕರ್ಮಕ್ಕೆ ತಕ್ಕಂತೆಯೇ ಬುದ್ಧಿಗೆ ತಕ್ಕಂತೆಯೇ ಲಾಭ, ನಷ್ಟ, ಹೆಂಡತಿ, ಮಕ್ಕಳು, ಬದುಕು, ಜೀವನ, ಹೆಸರು, ಕೀರ್ತಿ, ಪ್ರತಿಷ್ಠೆ, ಅವಮಾನ, ಅಪವಾದ, ಸನ್ಮಾನ, ಕೀರ್ತಿ, ಗೌರವ ಎಲ್ಲ ನಮ್ಮ ಕರ್ಮಕ್ಕೆ ತಕ್ಕಂತೆ ಮೊದಲೇ ಚೆಕ್ಮೇಟ್ ಇಟ್ಬಿಟ್ಟಿರುತ್ತೆ. ಈ ಹಣ್ಣು ಇಷ್ಟೇ, ಇದು ಇಲ್ಲಿಗೆ ಹೋಗ್ಬೇಕು, ಈ ಹೂವು ದೇವ್ರ ಪಾದಕ್ಕೆ ಹೋಗ್ಬೇಕು, ಲಕ್ಷಾಂತರ ಹೂಗಳು ಬಿಡುತ್ತೆ. ಆದ್ರೆ ಯಾವುದೋ ಸ್ವಲ್ಪ ಹೂ ಮಾತ್ರ ದೇವ್ರ ಪಾದಕ್ಕೆ ಹೋಗಿ ಸೇರುತ್ತೆ. ಯಾರು ನಿರ್ಧಾರ ಮಾಡಿದ್ದು ಮಕ್ಕಳೇ? ಎಲ್ರಿಗೂ ಸಿಕ್ಕಿಲ್ಲ, ಎಲ್ರಿಗೂ ಅದು ಸಿಕ್ಕಿಲ್ಲ. ನಿಮಗ್ ಮಾತ್ರ ಸಿಕ್ಕಿರುವುದರಲ್ಲಿ ತೃಪ್ತಿ ಪಡುವುದಿಲ್ಲ. ಸಿಗುವುದಕ್ಕೆ ಮೊದಲೇ ನನ್ನ ಈ ಬೆಳೆ ನಾನು ಇಡತಕ್ಕಂಥದ್ದು ನನಗೆ ಫಲವಿದೆಯಾ ಇಲ್ಲ, ಇಟ್ಸ್ ಆಲ್ರೆಡಿ ಡಿಸೈನ್ಡ್. ನೆನಪಿಟ್ಕೊಳ್ಳಿ, 1994 1994 ನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಅಲ್ಲೊಂದು ಮದುವೆ ಜೀವನದ ವಿಚಾರದಲ್ಲೊಂದು ಅರ್ಧ ಸುಖವೇ, ಅರ್ಧ ಬೆಂದ ಅನ್ನವೇ, ಅರ್ಧ ಬೆಂದ ಸಾಂಬಾರೇ, ಅರ್ಧ ಬೆಂದ ಬದುಕೆ, ಅರ್ಧ ಬೆಂದ ಖುಷಿಯೇ. ಹೌದು ಅಲ್ವೋ? ಎಷ್ಟು ಜನ 1994ರಲ್ಲಿ ಮದುವೆ ಆಗಿರೋರು ನೀವು ಚೆನ್ನಾಗಿದ್ದೀರಾ ಮೆಸೇಜ್ ಹಾಕಿ, ನಾನು ಕಾಯ್ತಿರ್ತೇನೆ. ಖಂಡಿತ ಲಕ್ಷಾಂತರ ಜಾತಕಗಳನ್ನ ನೋಡಿರೋದಲ್ವಾ, ಒಂದಾ ಎರಡ? ನೋಡಿ, ಅನುಭವಂ ಪೆದ್ದದು ಅಂತ ಹೇಳ್ತಾರೆ, ಜ್ಞಾನಕ್ಕಿಂತ ಅನುಭವ ದೊಡ್ಡದು. ನನ್ನ ಗುರುಗಳ ಅನುಭವ ಮಹಾ ಅನುಭವ, ಅಂಥವ್ರ ಹತ್ರ ಕಲ್ತಂಥದ್ದು ಈ ವಿದ್ಯೆ. ಕಡಿಮೆ ಅಂದ್ರೆ 28-30 ವರ್ಷಗಳ 1993-94ರಿಂದ ಈ ವಿದ್ಯೆಯ ಅವಗಾಹನೆಯಲ್ಲಿ ಹೆಜ್ಜೆ ಇಟ್ಟಿರ್ತಕ್ಕಂಥದ್ದು ನೋಡಿದ್ದೇನೆ. ತಾಯಿ ಜಗನ್ಮಾತೆ, ಆ ವಾಗ್ದೇವಿ, ವಶಿನ್ಯಾದಿ ದೇವತೆಗಳು ಇದೀಗಿದೆ ಕಣೋ. ಈಗಲೂ ಕೂಡ ಅದನ್ನೇ ಹಾಕೊಂಡು ನೋಡ್ತಿದ್ದೆ. ಅಬ್ಬಾ, ಇಲ್ಲಿ ಹೀಗಿದೆಯಾ ಹಿಂಗಿದೆಯಾ ಅನ್ನತಕ್ಕಂಥದ್ದು. ನೋಡಿ, ರಾಹು ಎಲ್ಲಿರ್ತಾನೆ ನೋಡಿ 1994ರಲ್ಲಿ. ಗುರು ಎಲ್ಲಿರ್ತಾನೆ? ಶುಭಕರ್ತರಿ ಯೋಗ, ಶುಭವನ್ನು ಕೊಡುವಂತ ಯೋಗ, ಕುಟುಂಬ ಸುಖ, ಪ್ರೀತಿ, ಪ್ರೇಮ, ಅನುರಾಗ ಕೊಡತಕ್ಕಂಥ ಆ ಒಂದು ಗುರು ಎಲ್ಲಿದ್ದಾನೆ? ಕಾವೇರಿ ಪುಷ್ಕರದಲ್ಲಿದ್ದಾನೆ. ಕಾವೇರಿ ಪುಷ್ಕರದಲ್ಲಿ ಹುಟ್ಟಿದ್ದಾರೆ ಅಂದ್ರೆ ನಾನು ಹೇಳೋದಷ್ಟೇ, ಓ ರಾಮಚಂದ್ರ, ನಮ್ ಕಾವೇರಿ ನಮ್ದಲ್ವಾ? ಅಲ್ಲ, ಅಲ್ವೇ ಅಲ್ಲ. ನಮ್ದುಡುತ್ತ ಅಲ್ಲ. ಎತ್ತಿಡೋಣ ಬಿಡಲ್ಲ. ನನ್ನ ಹೆಂಡತಿ ಮಕ್ಕಳ ಜೊತೆ ಬಿಡಲ್ಲ, ನನ್ನ ಗಂಡ ಮಕ್ಕಳ ಜೊತೆ ಬಿಡಲ್ಲ. ಪಕ್ಕದೂರ್ಗೆ ಹೋಗ್ಬೇಕು, ಅವ್ರಿಗೆ 18 ಊರಿಗೆ ನೀರು, ನಮಗ್ 3 ಊರು ನೀರು, ಅದಕ್ಕೂ ಕಿತ್ತಾಟ. ಅದರಲ್ಲಿ ಯಾರೋ ಪುಣ್ಯಾತ್ಮ ಹೇಳ್ತಾನೆ, ಬರಗಾಲ ಬರೋದೇ ರೈತರು ಕಲೆಕ್ಷನ್ ಮಾಡೋಕೆ ಅಂತ. ಏನ್ ಹೇಳ್ತೀರಿ ಸ್ವಾಮಿ ರಾಮಚಂದ್ರ? 94ರಲ್ಲಿ ಹುಟ್ಟಿದವ್ರಿಗೆ ಬರಗಾಲ. ನೋಡಿ, ಆ ಬರಗಾಲದ ಮಾತು ಎಂಥ ಸ್ಥಾನ, ಪ್ರಬುದ್ಧ ಸ್ಥಾನ. ಮಾಡ್ಲಿಕ್ಕೆ ಎಷ್ಟೋ ಇದೆ, ನೊಂದಿದ್ದಾನೆ, ಬೆಂದಿದ್ದಾನೆ. ರೈತರು ಬರಗಾಲಕ್ಕೋಸ್ಕರ ಕಾಯ್ಬೇಕಂತೆ. ನಮ್ಮ ಕಾವೇರಿ ಹಿಡ್ತಾ ಇಲ್ಲ, ನದಿಗಳ ಜೋಡಣೆ ಇಲ್ಲ, ವ್ಯವಸ್ಥೆ ಇಲ್ಲ, ಮಾಡಲ್ಲ ಅವರು. ಇದು ಉಳಿಸೇ ಇಟ್ಟಿರ್ತಾರೆ. ನೆನಪಿಟ್ಟುಕೊಳ್ಳಿ, ಪ್ರತಿ ಬಾರಿ ನೋಡಿ, ನೀವು ನಂಬೋಲ್ಲ, 4,000 ಕೋಟಿಗೂ ಮೇಲ್ಪಟ್ಟು ದುಡ್ಡನ್ನ 2015ರಲ್ಲಿ ಹೆಚ್ಚು ಕಡಿಮೆ ಇದೇ ತರದ ಒಂದು ಫ್ಲಡ್ ಬಂದಾಗ ದುಡ್ಡನ್ನ ರಿಲೀಸ್ ಮಾಡುತ್ತೆ ಸೆಂಟ್ರಲ್ ಗವರ್ಮೆಂಟ್.
ಯಾರಿಗೆ? ಪಕ್ಕದ ರಾಜ್ಯಕ್ಕೆ. ನೀವು ನಂಬೋಲ್ಲ, ಗುಡಿಸಿ ಗುಂಡಾಂತರ ಮಾಡಿ ತಿಂದಾಕ್ಬಿಟ್ಟು ಮತ್ತೆ ಈಗ ಫ್ಲಡ್ ಬಂದ್ರೆ ಕೇಂದ್ರದ ಮೇಲೆ ಹೇಳ್ತಾರೆ. ಕೇಂದ್ರ ಅವತ್ತೇ ರಾತ್ರೋರಾತ್ರಿ 900 ಕೋಟಿ ರಿಲೀಸ್ ಮಾಡುತ್ತೆ. ಇವರಲ್ಲಿ ಇಲ್ವೇ ಇಲ್ಲ, ನೋಡೋರಿಲ್ಲ, ಅಧಿಕಾರಿಗಳಿಲ್ಲ, ನೋಡೋರಿಲ್ಲ. ಅಲ್ಲಿ ಅದು ನಾನಾ ಅವತಾರ. ಯಾವಾಗ ಮಳೆ ಬಂದ್ರು, ಆ ತೂತುಕುಡಿ ಇರ್ಬೋದು, ಇನ್ನೊಂದು ಕೆಲವೊಂದು ಚೆನ್ನೈ ಭಾಗಗಳಿರ್ಬೋದು, ಹೇಳ್ಬಾರ್ದು ಮಕ್ಕಳೇ. ಅಂದರೆ ಗುರು ಕೆಟ್ಟಿದ್ದಾನೆ, ಗುರುವಿಗೆ ರಾಹು, ಸ್ಥಿತ್ಯಂತರ, ಧಮಾಲ್. ನೀವ್ ಏನ್ ಮಾಡಿದ್ರು ಅದೇನೋ ಗೊತ್ತಿಲ್ಲ. 1994ರಲ್ಲಿ ಹುಟ್ಟಿದವರಿಗೆ ಒಂದು ಚೆಕ್ಮೇಟ್ ಇಟ್ಬಿಟ್ಟಿರ್ತಾನೆ. ಅದು ಒಂದು ಕಾಲುಭಾಗ ಸುಖ ನಿಮಗೆ. ನಿಮ್ ಮನೆಯವರಾದ್ರು ನಾನು ಹೇಳಿದೆ, ಇಬ್ಬರು ದಂಪತಿಗಳು ಪುಟಾಣಿ ಮಕ್ಕಳು ಬಂದ್ಬಿಟ್ಟಿದ್ರು. ಅದೆಷ್ಟು ಖುಷಿ ಆಯ್ತು. ತುಂಬಾ ಅದ್ಭುತವಾಗಿತ್ತು. ಆ ಹೆಸರು ಕೂಡ ಹಾವೇರಿ ಕಡೆಯವರು. ಒಂದು ಮನೆ ಮಾಡ್ಕೋಬೇಕು, ಜಾಗ ತಗೋಬೇಕು ಅಂತ ನೋಡ್ತಿದ್ದೇವೆ ಗುರುಗಳೇ ಅಂತ ಹೇಳ್ಬಿಟ್ರು. ಸರಿ ಮಾತಾಡ್ತಾ ಹೀಗೇ ಇದೆ. ಇನ್ನವರೇ ಆ ಪುಟ್ಟು ಮಗುವಿನ ಕಣ್ಣಲ್ಲಿ ನೀರು. HSR ಲೇಔಟಿಂದ ಬಂದಿದ್ದಾರೆ. ನೋಡ್ಕೊಂಡು ಮಾಡ್ಕೊಳಪ್ಪ, ಕುಜರಾಹು ಸಂಧಿ ಇದೆ ನಿನಗೆ, ಅಲ್ಲೆಲ್ಲೋ ಎಳೆದಾಟ ಇದೆ. ಕುಜ ಮಿಥುನ್ ರಾಶಿಯಲ್ಲಿ ಕುಳಿತಿದ್ದಾನೆ, ರಾಹು ಮೂಲ ತ್ರಿಕೋಣದಲ್ಲಿ ಕುಳಿತಿದ್ದಾನೆ. ಸೊ ಅಲ್ಲೆಲ್ಲೋ ನೀನು ತಗೊಳ್ಳೋ ಜಾಗ ವಿಚಾರ ನೋಡಿ ವಿಚಾರಿಸಿ ಲೀಗಲ್ ಆಗಿ ಮಾಡಿ ನೀನು ಯಾವ್ದು ತಗೊಂಡ್ರು ಅಲ್ಲೊಂದು ಚೆಕ್ಮೇಟ್ ಇಡುತ್ತೆ. ಹುಷಾರು. ಪದೇ ಪದೇ ವಿಚಾರಿಸಿ, ಪರವಾಗಿಲ್ಲ 10 ಬಾರಿ ವಿಚಾರಿಸಿ, 10 ಬಾರಿ ಕೇಳಿ, ಒಂದು ಲೀಗಲ್ ಒಪಿನಿಯನ್ ತಗೊಳ್ಳಿ. ಗೊತ್ತಿಲ್ಲ ಅಂದ್ರೆ ಹೇಳಿ, ನನಗೆ ತುಂಬಾ ಗೊತ್ತಿರೋ ವಕೀಲರಿದ್ದಾರೆ, ತುಂಬಾ ಆತ್ಮೀಯರು, ತುಂಬಾ ಸಮಾಧಾನಸ್ಥರು, ಒಂಥರ ಗುರುಮಟ್ಟದ ವ್ಯಕ್ತಿ, ತುಂಬಾ ಒಂಥರ ಗೈಡೆನ್ಸ್ ಮಾಡುವಂಥ ವ್ಯಕ್ತಿ. ನಾನು ಬೇಕಾದ್ರೆ ಗೈಡೆನ್ಸ್ ಮಾಡ್ತೇನೆ. ವಿಚಾರಿಸಿಯೇ ಮಾಡಬೇಕು ಅಂತ. ಯಾಕೆ ಅಂದ್ರೆ ನೋಡಿದ್ದೇನೆ, ಲಕ್ಷ ಜಾತಕಗಳ ಮೇಲೆ ನೋಡಿದ್ದೇನೆ, ಒಂದು 5 ಲಕ್ಷ ಜಾತಕಗಳ ಮೇಲೆ ನೋಡಿದ್ದೇನೆ. ಇಟ್ ಈಸ್ ಕನೆಕ್ಟಿಂಗ್ ಡಾಟ್ಸ್. ಅದರಿಂದ 1994ರಲ್ಲಿ ಮದುವೆಯಾಗತಕ್ಕಂಥವರಿಗೆ, ಹುಟ್ಟಿರತಕ್ಕಂಥವರಿಗೆ ಮದುವೆ ಅನ್ನುವುದು ಬಿರುಗಾಳಿ ನಿಶ್ಚಿತ. ಅದಷ್ಟೇ ಅಲ್ಲ, ಬೇಜಾರು ಮಾಡ್ಕೋಬೇಡಿ. ಯಾರ್ಯಾರು 1994ರಲ್ಲಿ ಮದುವೆ ಆಗಿದ್ದೀರಿ, ಇದೇ 30 ವರ್ಷದ ಹಿಂದ್ಗಡೆ, ಈಗ ನಿಮ್ಗೊಂದು 60 ವರ್ಷ ಇರ್ಬೋದು, ಒಂದು 55 ವರ್ಷ ಇರ್ಬೋದು. ಕರೆಕ್ಟಾಗಿ ಹೇಳಿ, 94ರಲ್ಲಿ ನೀವು ಮದುವೆ ಆಗಿದ್ರೆ ನೀವು ನೆಮ್ಮದಿಯಾಗಿದ್ದೀರಾ? ಇಲ್ಲ 94ರಲ್ಲಿ ನೀವು ಹುಟ್ಟಿದ್ರೆ ನೆಮ್ಮದಿಯಾಗಿದ್ದೀರಾ? ಅಲ್ಲಿ ಮದುವೆ ನಿಂತೋಗ್ಬೇಕಿತ್ತು, ನಿಂತು ಹೋಗಬೇಕಾದ ಮದುವೆ ನಡೆದಿರುತ್ತೆ. ಇಲ್ಲ ಮದುವೆ ಸಂದರ್ಭದಲ್ಲಿ ಕಿರಿಕಿರಿ ನಡೆದಿರುತ್ತೆ. ನೋಡಿ, ಮದುವೆ ಸಂದರ್ಭದಲ್ಲಿ ಕಿರಿಕಿರಿ ನಡೆಯಬಾರದು. ನಿಂತು ಹೋದ ಮದುವೆ ಮಾಡಲೇಬಾರ್ದು ಅಂತ ನಾನು. ಯಾವುದೋ ಸಾವು ಬಂತು ಸರ್, ಈ ಡೇಟ್ ಸರಿ ಇಲ್ಲ ಅಂತ ಲಾಸ್ಟ್ ಮೂಮೆಂಟ್ ಅಲ್ಲಿ ಚೌಲ್ಟ್ರಿ ಎಲ್ಲ ಬುಕ್ ಆಗಿದ್ದು ಕ್ಯಾನ್ಸಲ್ ಮಾಡಿ ಮತ್ತಿನ್ನೊಂದು ಡೇಟಿಗೆ ಅಂದ್ರೆ ದಯಮಾಡಿ ಹೇಳ್ತಾನೆ 100 ಬಾರಿ ಯೋಚನೆ ಮಾಡಿ ಕ್ಯಾನ್ಸಲ್ ಮಾಡಿಬಿಡಿ, ಬೇಕಿಲ್ಲ ಅದು. ನಾನು ನೋಡಿದಾನೆ. ಪುನರ್ ವಿವಾಹಂ ಪುನರ್ ದೋಷಂ ಅಂತ ಅಲ್ಲಿ ಮತ್ತೆ ಅಲ್ಲಿ ಮೊದಲೇ ತೋರಿಸ್ಬಿಟ್ಟಿದೆ ಪ್ರಕೃತಿ. ನಾವು ಕೇಳಲ್ಲ. ನಮಗೊಂದು ಅಹಂಕಾರ, ನಾನು ಯಾರು ಗೊತ್ತೇನೋ, ನಾನೇನ್ ಗೊತ್ತೇನೋ, ನನ್ನ ಲೆವೆಲ್ ಏನ್ ಗೊತ್ತೇನೋ. ದಯಮಾಡಿ ಹೇಳ್ತಾನೆ, 1994ರಲ್ಲಿ ನಿಮ್ಮ ಮಗ ಇದ್ದಾನೆ, ನಿಮ್ಮ ಮಗಳಿದ್ದಾಳೆ, 10 ಬಾರಿ ಯೋಚನೆ ಮಾಡಿ. ನಿಮ್ಮ ಜಾತಿ, ನಿಮ್ಮ ಕುಲ, ನಿಮ್ಮ ಗೌರವ, ನಿಮ್ಮ ಹೆಸರು, ನಿಮ್ಮ ದುಡ್ಡು, ನಿಮ್ಮ ಅಹಂಕಾರ ಪಕ್ಕಕ್ಕಿಟ್ಬಿಡಿ. ಫಸ್ಟ್ ಪಕ್ಕಕ್ಕಿಡಿ. ದಯಮಾಡಿ ಹೇಳ್ತಾನೆ, ಫಸ್ಟ್ ಪಕ್ಕಕ್ಕಿಡಿ. ರಿಕ್ವೆಸ್ಟ್ ಮಾಡ್ಕೋತಿದ್ದಾನೆ. ದುಡುಕಲೇಬೇಡಿ. ನಿಧಾನ ಮಾಡೋಣ. ನಮ್ಮ ಮಗುವಿನ ಮದುವೆ ಜೀವನದಲ್ಲಿ ಕಾಲು ಭಾಗ ಸುಖ, ಅಲ್ಲೇನೋ ಒಂದು ಬಿರುಗಾಳಿ, ಅಲ್ಲೇನೋ ಮಕ್ಕಳ ವಿಚಾರ, ಗಂಡನ ವಿಚಾರ, ಅತ್ತೆ ವಿಚಾರ, ಮಾವನ ವಿಚಾರ, ಆರೋಗ್ಯ ವಿಚಾರ, ಹಣಕಾಸು ವಿಚಾರ, ಕೋರ್ಟ್ ವಿಚಾರ, ಲೀಗಲ್ ವಿಚಾರ, ಹೆಂಡತಿ ವಿಚಾರ, ಈ ಥರದ್ದು ಏನೋ ಒಂದು ಹುಳಿ ಇದೆ ಮಕ್ಕಳೇ. 100% ಹೇಳ್ತಾನೆ. ನೋಡಿದ್ದಾನೆ. ಒಂದು ಕಡಿಮೆ ಅಂದ್ರು 1994ರಲ್ಲಿ ಹುಟ್ಟಿರ್ತಕ್ಕಂಥದ್ದು ಒಂದು 3000 ಜಾತಕ ಆದ್ರೂ ನೋಡಿದ್ದಾನೆ. ಮದುವೆ ಮಾಡಬೇಡ್ರು ಅಂದ್ರು ಮಾಡಿಬಿಟ್ಟು ಕರ್ಕೊಂಡು ಬಂದಿದ್ದಾರೆ. ನಾನು 5 ವಿಚಾರಗಳಲ್ಲಿ ಕೇಳಿ ಮಾಡಿ, ನನ್ನನ್ನಾದ್ರೂ ಕೇಳೋದು ಬೇಡ, ನನ್ನ ಹತ್ರನೇ ಬರ್ಬೇಕು ಅನ್ನೋದೇನು ಬೇಡ. ಯಾರಾದ್ರೂ ಇದ್ದಾರೆಪ್ಪ, ಮೇರು ಶೃಂಗಗಳಿದ್ದಾರೆ, ಜ್ಞಾನವಂತರ ಭಂಡಾರವಿದ್ದಾರೆ. ಕೇಳಿದ್ರ ತುಂಬಾ ಜನ ಮಾಡೋದೇನಾದ್ರೆ, ಗುರುಬಲ ಬಂದಿದೆ ಮದುವೆ ಮಾಡ್ಬಿಡೋಣ, ಒಳ್ಳೆ ಸಂಬಂಧ ಬಂದ್ಬಿಟ್ಟಿದೆ ಮದುವೆ ಮಾಡ್ಬಿಡೋಣ. ಅಲ್ಲ, ನನ್ನ ಮಗುವಿಗೆ ಆ ಕುಡಿಯೋ ಹಾಲು ನೋಡಿ ನಾನು ತುಪ್ಪ ತಿನ್ನಲ್ಲ, ನಾನು ವಾಂತಿ ಮಾಡ್ಬಿಡ್ತಾನೆ. ನನಗೇ ಗೊತ್ತಿಲ್ಲದೆ ನನ್ನ ಧರ್ಮಪತ್ನಿ ನಾನು ತುಪ್ಪ ತಿನ್ನಲ್ಲ ಅಂತ ನನ್ನ ಜಾತಕದಲ್ಲಿ ಚಂದ್ರ, ರಾಹು, ಕುಜ, ಅಲ್ಲೊಂದು ಹುಳಿ. ನನ್ಗಾಗಲ್ಲ ಅದು.
ಗೊತ್ತಿಲ್ಲದೆ ಮೆಲ್ಲಗೆ ಮುದ್ದೆನಲ್ಲಿ ನನ್ನ ಆತ್ಮೀಯ ಮಿತ್ರ ಹೇಳ್ಕೊಟ್ಟಿದ್ದ, ಮುದ್ದೆನಲ್ಲಿ ಒಂದೊಂದು ಡ್ರಾಪ್ ಹಾಕ್ಬಿಡಮ್ಮ, 3 ಹೊತ್ತು ಮುದ್ದೆ ತಿಂತಾನಲ್ವಾ, ರೋಟಿ ತಿಂತಾನಲ್ವಾ, ಮೆಲ್ಲಗೆ ಪಲ್ಯ ತಿಂತಾನಲ್ವಾ, ಕೇಸರಿ ಬಾತ್ ತಿಂತಾನಲ್ವಾ, ಈ ಥರದ್ದು ನೋಡ್ಕೊಂಡು ಮೆಲ್ಲಗೆ ಒಂದೊಂದು ಡ್ರಾಪ್ ಹಾಕಮ್ಮ ಅಂತ ಹೇಳ್ಕೊಟ್ಟಿದ್ದಾನೆ. ಒಂದೊಂದು ಸಮಯ ಗೊತ್ತಿಲ್ಲದೆ ಜಾಸ್ತಿ ಹಾಕ್ಬಿಟ್ಟಿರ್ತಾರೆ, ಮುಖಕ್ಕೆ ಹೋಗರು ಧನ್ನಂತ ತೊಳೆದು ಬಿಟ್ಟಿರ್ತಾರೆ. ಅಮ್ಮೂ ಏನೋ ಮಾಡ್ಬಿಟ್ಟಿದ್ಯಾ, ಇದೇನೋ. ನನ್ನ ಮೂಗು ತುಂಬಾ ಚುರುಕು, ಗುರುಗಳಿಗೆ ಮೂಗು ಚುರುಕು ಜಾಸ್ತಿ ಅಂತಾರೆ. ಶ್ರವಣಂ, ಶ್ವಾಸಂ, ವಿಶ್ವಾಸಂ. ಯಾಕಂದ್ರೆ ಪ್ರಾಣಾಯಾಮ ಮಾಡ್ತಿರೋದಲ್ವಾ, ಯಾವಾಗಲೂ ಮಾಡ್ತಿರ್ತಾನೆ. ಆ ಧ್ಯಾನ ಅದೊಂದು ವಿನಾಯಕ ಮಂತ್ರ, ವಿನಾಯಕ ಮಹಾಮಂತ್ರ ಜಪದಲ್ಲಿರ್ತಾನೆ. ಸೊ ಬೇಗ ಗೊತ್ತಾಗುತ್ತೆ ಸಿದ್ಧಿಗಳ ಬಗ್ಗೆ, ಇನ್ನೊಂದರ ಬಗ್ಗೆ. ಏನೋ ಅಪ್ಪು ಒಂದು ಅರ್ಧ ಗಂಟೆ ಬೇಕು ನನಗೆ ಒದ್ದಾಡಕ್ಕೆ, ಆಗೋಲ್ಲ. ಅರೆ ಗುರುಗಳು ತುಪ್ಪ ತಿಂದೇ ಇರೋದಾ? ಇಲ್ಲ, ಆಗಲು ಬಿಡಲ್ಲ. ಇಲ್ಲ, ಆ ಹುಟ್ಟಿನಲ್ಲೇ ಒಂದು ಗುಟ್ಟಿದೆ, ಅಲ್ಲೊಂದು ವೀಕ್ನೆಸ್ ಇಟ್ಟಿದೆ. ಮಜ್ಜಿಗೆ ತಿಂತೇನೆ, ಚೆನ್ನಾಗಿ ಮಜ್ಜಿಗೆ ಹಾಕೊಂಡು ಕುಡಿತೇನೆ. ಸೊ ಡೈಲಿ ಮಜ್ಜಿಗೆ ಏನ್ ಮಾಡ್ತೇನೆ, ಒಂದಷ್ಟು ಎಳ್ಳನ್ನ ಲೈಟಾಗಿ ಫ್ರೈ ಮಾಡ್ಬಿಟ್ಟು, ಅಗಸೆ ಬೀಜನು ಫ್ರೈ ಮಾಡ್ಬಿಟ್ಟು ಕುಟ್ಟಿ ಪುಡಿ ಮಾಡಿ ಇಟ್ಕೊಬಿಟ್ಟು, ಅದೊಂದು ಸ್ಪೂನ್ ಇದೊಂದು ಸ್ಪೂನ್ ಎರಡು ಮಿಕ್ಸ್ ಮಾಡಿ ಮಜ್ಜಿಗೆನಲ್ಲಿ ಹಾಕೊಂಡು ಒಂದ್ ಸ್ವಲ್ಪ ಉಪ್ಪು ಜೀರಿಗೆ ಕುಟ್ಟಿ ಪುಡಿ ಮಾಡಿ 3 ಲೋಟ 4 ಲೋಟ ತಗೋತೇನೆ. ಮಂಡಿಗೆ, ದೇಹಕ್ಕೆ, ಶಕ್ತಿಗೆ ಬೇಕು ಅಂತ ಹೇಳ್ಬಿಟ್ಟು. ಮೊಸರು, ಗಟ್ಟಿ ಮೊಸರು, ಕೆನೆ ಬರುತ್ತ ಮೊಸರು ಅನ್ನಕ್ಕೆ ಹಾಕೊಂಡು ತಿಂತೇನೆ. ಸೊ ಬ್ಯಾಲೆನ್ಸಿಂಗ್ ಇದಿಲ್ಲ, ಇದ್ರಲ್ಲಿ ಮಾಡ್ಕೋತಿದ್ದಾನೆ. ತುಪ್ಪದಲ್ಲಿ ಇರತಕ್ಕಂಥದ್ದಕ್ಕಿಂತಲೂ ಹೆಚ್ಚಾಗಿ ಪ್ರೋಟೀನ್ಸ್ ಇರ್ತಕ್ಕಂಥ ಬೇರೆ ಪದಾರ್ಥಗಳನ್ನ ತಗೋತೇನೆ. ಬ್ಯಾಲೆನ್ಸ್ ಮಾಡಿದ್ದಾನೆ. ಆ ರೀತಿ ಬ್ಯಾಲೆನ್ಸ್ ಮಾಡ್ಬೇಕೇ ನಾವು. ತುಪ್ಪದ ಮನೆಯವರಪ್ಪ, ಕೊಟ್ಬಿಡೋಣ, ಮಾಡ್ಬಿಡೋಣ, ಬಂದ್ಬಿಟ್ಟಿದೆ. ಇಲ್ಲ, ದಯಮಾಡಿ 1994ರಲ್ಲಿ ನಿಮ್ಮ ಹುಡುಗ ಹುಟ್ಟಿದಾನೆ, 1994ರಲ್ಲಿ ನಿಮ್ಮ ಮಗಳು ಹುಟ್ಟಿದಾಳೆ. ಬೇಕಾದ್ರೆ ಗಮನಿಸಿ ನೋಡಿ, ಅವರೇ ಡಿಸಿಷನ್ ಮಾಡೋದಕ್ಕೆ ಒದ್ದಾಡ್ತಿರ್ತಾರೆ ಮಕ್ಕಳೇ. ನಾನು ನೋಡಿದ್ದೇನೆ, ಏನೋ ಡಿಸಿಷನ್ಸ್ಗೆ ಒದ್ದಾಡ್ತಿರ್ತಕ್ಕಂಥದ್ದು, ಏನೋ ವೈರಾಗ್ಯ ಭಾವ. ಅವ್ರಿಗೆ ಯಾಕೋ ತೃಪ್ತಿ ಇಲ್ಲ, ಅವರಿಗೆ ಅಲ್ಲೊಂದು ಮನಸ್ಸಿಲ್ಲ. ಮದುವೆ ಆಗೋಕ್ ಧೈರ್ಯ ಇಲ್ಲವೋ ಗೊತ್ತಿಲ್ಲ. ಇಲ್ಲ, ಮದುವೆ ಆದ್ಮೇಲೆ ಚೆನ್ನಾಗಿರ್ತಾನ, ಈ ಸಂಗಾತಿ ಬರುತ್ತೋ ಆ ಸಂಗಾತಿ ಬರುತ್ತೋ. ಮೊನ್ನೆ ಒಂದು ಪುಣ್ಯಾತ್ಮ ಬರ್ತಾನೆ, ಸಂಕಟ ಆಗುತ್ತೆ ತಾಯಿಗೇನೋ ಮಗನಿಗೆ ಮದುವೆ ಮಾಡ್ಬೇಕು ಅಂತ. ಅವನೇನು ಹೇಳ್ತಾನೆ ಗೊತ್ತಾ, ನನ್ನ ಸ್ನೇಹಿತರುಗಳೆಲ್ಲ ನೋಡ್ಬಿಟ್ಟಿದ್ದೀನಿ ಗುರುಗಳೇ, ಅಯ್ಯೋಯ್ಯೋ ಎಡವಟ್ಟು ವ್ಯಕ್ತಿತ್ವಗಳನ್ನ ನೋಡ್ಬಿಟ್ಟಿದ್ದಾನೆ, ಅಲ್ಲಿ ಯಾರು ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ. ನಾನು ಹೇಳಿದೆ, ನಿನ್ನ ಮಗನ ಬುದ್ಧಿಯೇ ವಕ್ರ, ಬುಧ ವಕ್ರ. ಅವನ್ ಆಲ್ರೆಡಿ ಡಿಸೈನ್ ಮಾಡಿ ಇಟ್ಕೊಬಿಟ್ಟಿದ್ದಾನೆ. ಒಂದ್ ಸ್ತ್ರೀ ಅಂದ್ರೆ ಹಿಂಗೆ, ಇವತ್ತು ಬರೀ ದುಡ್ಡಿಗೆ ಆಸೆ ಪಡ್ತಾರೆ. ಯಾರೇ ಹೇಳಿದ್ದು? ನನ್ನ ಧರ್ಮಪತ್ನಿ ಖಂಡಿತ ಇಲ್ಲಪ್ಪ, ನನ್ನ ಅಕ್ಕನಲ್ಲಿಲ್ಲ, ನನ್ನ ತಂಗಿನಲ್ಲಿಲ್ಲ, ನಿಮ್ಮಲ್ಲಿ ನಾನು ನೋಡೇ ಇಲ್ಲ. ಅಮ್ಮಂದ್ರು ಯಾರೋ ಒಬ್ರು ಇಬ್ರು ಕೊಟ್ಟಿರ್ತಾನೆ ಭಗವಂತ, ಇಲ್ಲ ಅಂತಲ್ಲ. ಕಾಲಕ್ಕೆ ತಕ್ಕಂತೆ, ನಿಮ್ ಕರ್ಮಕ್ಕೆ ತಕ್ಕಂತೆ, ನಿನ್ನ ಹಣೆ ಬರಕ್ ತಕ್ಕಂತೆ. ಹೌದು, ಪಾಪಕ್ಕೆ ತಕ್ಕಂತೆ ಮಕ್ಕಳು, ಪುಣ್ಯಕ್ಕೆ ತಕ್ಕಂತೆ ಹೆಂಡತಿ ಅಂತ ಹೇಳ್ತಾರೆ. ನಿನ್ ಪುಣ್ಯ ಚೆನ್ನಾಗಿತ್ತು ಅಂದ್ರೆ ಪುಣ್ಯಾತ್ಗಿತ್ತಿ ಬರ್ತಾಳೆ. ಪಾಪ ಜಾಸ್ತಿ ಇತ್ತು ಅಂದ್ರೆ ಪಾಪ ಮಾಡಿದ್ರು ನಿನ್ನ ಹಾಕೊಂಡು ಮಂಡೂಕ ಒಂದು ಬಾವಿ ಕಪ್ಪೆ ಮಾಡಿರ್ತಾಳೆ ಅಷ್ಟೇ. ಅವಳನ್ನ ಯಾಕೆ ನಿನ್ಸೋದು? ಆ ತಾಯಿ ಜೀವ ನಿಮ್ಮ ಮನೆಗೆ ಬರ್ಬೇಕು ಅಂತ ಮೊದಲೇ ನಿರ್ಧಾರ ಆಗಿರುತ್ತೆ. ಬ್ರಹ್ಮಗಂಟು ಮದುವೆಗಳು ನೆನಪಿಟ್ಕೊಳ್ಳಿ. ಇವರೇ ಇದೇ, ಇದರಿಂದ ಸುಖ. ನಾನಂತೂ ತುಂಬಾ ಸುಖವಾಗಿದ್ದೇನೆ. ಹೌದು, ನನಗೆ ಹೇಳ್ತಿರ್ತೇನಲ್ವಾ, 2 ಅಮ್ಮಂದ್ರು ಅಂತ. ಹುಟ್ಟಿಗೆ ಒಂದಮ್ಮ ಆದ್ರೆ ಜೀವನಕ್ಕೆ ಇನ್ನೊಂದಮ್ಮ. ಬದುಕು. ನಾನಿವತ್ತು ಬದುಕಿದ್ದೇನೆ, ನಾನಿನ್ನೂ ಆರೋಗ್ಯವಾಗಿದ್ದೇನೆ, ನಿಮ್ಮ ಜೊತೆ ಮಾತಾಡ್ತಿದ್ದೇನೆ, ಧೈರ್ಯವಾಗಿದ್ದೇನೆ, ಸ್ಥಿರವಾಗಿದ್ದೇನೆ, ಇಷ್ಟು ದೊಡ್ಡ ಆಚಾರ್ಯ ಗಮನದಲ್ಲಿ ನಾನು ಹೋಗ್ತಿದ್ದೇನೆ, ನಾನಿನ್ನೂ ಸ್ನಾತಕ ಮಾಡ್ತಿದ್ದೇನೆ ಅನ್ನುವುದಾದರೆ ನನ್ನ ಧರ್ಮಪತ್ನಿಯೇ ಕಾರಣ. ನಾನು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ನು, ಅದೇನು ಸೇವೆ ಮಾಡಿದ್ನು, ಇಷ್ಟು ಪ್ರೀತಿಸುವ, ಇಷ್ಟು ಆರಾಧಿಸುವ, ಇಷ್ಟು ಒಂದು ಜೀವನಕ್ಕೆ ನಿಂತಿರ್ತಕ್ಕಂಥದ್ದು ಇನ್ನೇನ್ ಬೇಕು ಮಕ್ಕಳೇ? ನಮ್ಗೆ ಸಿಗೋಲ್ಲ. 1994ಗೆ ಅಲ್ಲಿ ಸಿಗೋಲ್ಲ. ಅಲ್ಲೇನೋ ಬಾವಿ ಕಪ್ಪೆ, ಇಷ್ಟೇ ನೀರು, ಎಷ್ಟು ತೆಗೆದ್ರು. ಅದಕ್ಕೆ 94ಗೆ ನಾನು ಮದುವೆ ಮಾಡಕ್ ಹೋಗ್ಬೇಡಿ ಅಂತಾನೆ. ಹೌದು, ಇದೇನು ಗುರುಗಳೇ? ಹೌದು, ದಯಮಾಡಿ ತಪ್ಪು ತಿಳ್ಕೊಬೇಡಿ. ಈ ತರ ಒಂದ್ ಬುಟ್ಟಿ ತುಂಬಾ ಹಣ್ಣು, ಯಾವ್ದು ಬೇಕೋ ಎತ್ಕೊಳ್ಳಿ. ಹಂಗೋಗಿ ಹಿಂಗೋಗಿ ಹುಡುಕಿ ಹಣ್ಣು ತಗೋಬಹುದು, ಹಂಗೋಗಿ ಹಿಂಗೋಗಿ ಬಾಳೆಹಣ್ಣು ಚಿಕ್ಕದಾಗಿ ತಗೋಬಹುದು. ನೋಡೋಣ, ನೋಡಪ್ಪ ನೀನ್ ಮಾತಾಡು, 6 ತಿಂಗಳು ಮಾತಾಡು, 8 ತಿಂಗಳು ಮಾತಾಡು. ಯಾಕಂದ್ರೆ ಅಲ್ಲೇನೋ ಅರ್ಧ ಬೆಂದ ಅನ್ನ. ಇವತ್ತೆಲ್ಲ ನಾಳೆ ಆಗ್ಲೇಬೇಕು, ನೆನ್ಪಿಟ್ಕೊಳ್ಳಿ. ಇವತ್ತೆಲ್ಲ ನಾಳೆ ಆಗಲೇಬೇಕು, ಅದಿದೆ. ಅಲ್ಲೊಂದು ಹುಳಿ ತತ್ವವನ್ನ ತಂದಿಡುತ್ತೆ.
ಅಲ್ಲೇನೋ ಮಕ್ಕಳ ವಿಚಾರ, ಕುಟುಂಬದ ವಿಚಾರ, ದಾಂಪತ್ಯ ವಿಚಾರ, ಹಣಕಾಸಿನ ವಿಚಾರ, ಸಾಲದ ವಿಚಾರ, ವ್ಯವಹಾರದ ವಿಚಾರ, ವ್ಯಾಪಾರದ ವಿಚಾರ, ಉದ್ಯೋಗದ ವಿಚಾರ, ನಷ್ಟ ವಿಚಾರ, ಕಷ್ಟ ವಿಚಾರ, ಬಾಧ ವಿಚಾರ, ಹೋರಾಟದ ವಿಚಾರ, ಒಂಥರ ಕಲ್ಲು ತರ ಆಗ್ಬಿಡ್ತೀರಿ, ಶಿಲೆ ತರ, ರೆಸ್ಪಾಂಡೇ ಇಲ್ಲ. ಏನೋ ಬಿಡೋ, ಇದೇನು ಮದುವೆನೋ. ಅಟ್ಲೀಸ್ಟ್ 1994 ಮದುವೆ ಆಗಿರೋರು 1994 ಯಾರು ಮದುವೆ ಆಗಿದ್ದೀರಲ್ವಾ, ನೀವಾದ್ರೂ ಹೇಳ್ತೀರಾ ನೋಡಿ. ನೀವು ಮೆಸೇಜ್ ಹಾಕಿ, ಹೌದು ಗುರುಗಳಂತ. ಖಂಡಿತ ಇವತ್ತು ನೋಡಿ, ಆ ವಿ ಅಕ್ಷರ ಇರ್ಬೋದು, ಶಾ ಅಕ್ಷರ ಇರ್ಬೋದು, ಪಿ ಅಕ್ಷರ ಇರ್ಬೋದು, ಬೇರೆ ಬೇರೆ ನಾನು ಏನ್ ಕೊಡ್ತಿದ್ದಾನೆ ಅದರ ಬಗ್ಗೆ ತುಂಬಾ ಜನ ಆ ಕಮೆಂಟ್ಸ್ ನೋಡ್ಬೇಕು. ಲಕ್ಷಗಟ್ಟಲೆ ಆ ಕಮೆಂಟ್ಸು ನಾನಾ ಗ್ರೂಪ್ಗಳು ಮಾಡಿಟ್ಟಿದ್ದೇವೆ, ಆ ಗ್ರೂಪ್ಗಳಿಂದ ಬರ್ತಾ ಇರುತ್ತೆ. ನೋಡ್ತಿದ್ರೆ ರಾಮ ಬದಲಾಯಿಸ್ಲಿಕ್ಕಾಗಿಲ್ವಾ? ಇಲ್ಲ, ಇಲ್ಲ, ಇಲ್ಲವೇ ಇಲ್ಲ. ರಾಮರನ್ನು ಮದುವೆಯಾದರೂ ಸೀತಮ್ಮನ ವನವಾಸ ತಪ್ಪಲಿಲ್ಲ. ಅದಕ್ಕೆ ಹೇಳಿರೋದು, ರಾಮರನ್ನು ಮದುವೆಯಾದರೂ ಕೃಷ್ಣರನ್ನ ಇಷ್ಟಪಟ್ಟು ಓಡಿ ಬಂದು ಮದುವೆಯಾದರೂ ರುಕ್ಮಿಣಮ್ಮನಿಗೆ ಸವತಿ ಕಾಟ ತಪ್ಪಲಿಲ್ಲ ಅಂತ ಕೂಡ ಹೇಳ್ತೇವೆ. ಹೌದು, ಇಷ್ಟಪಟ್ಟಿದ್ದೆ, ನೀನಿಲ್ಲ ಅಂದ್ರೆ ನಾನಿಲ್ಲ ಅಂತ. ಜಗತ್ತಿನ ಮೊಟ್ಟ ಮೊದಲ ಪ್ರೇಮ ಕಾವ್ಯ ರುಕ್ಮಿಣಮ್ಮನೇ ಬರೆದಿದ್ದು. ತನ್ನ ಮನೇನ್ ಬಿಟ್ಟು ಬಂದು ಮದುವೆ ಆಗಿದ್ದ ಆಯಮ್ಮನೆ, ತನ್ನವರನ್ನ ಬಿಟ್ಟು ಬಂದು ಮದುವೆ ಆಗಿದ್ದ ಆಯಮ್ಮನೆ, ತನ್ನ ಒಡ ಹುಟ್ಟಿದವರನ್ನ ಬಿಟ್ಟು ಬಂದು ಮದುವೆ ಆಗಿದ್ದು ಆಯಮ್ಮನೆ. ಅಷ್ಟಿದ್ದರೂ ಸವತಿ ಕಾಟ ತಪ್ಪಲಿಲ್ಲ. ಅಷ್ಟು ಜನ ಸವತಿಗಳು ಬಂದ್ಬಿಟ್ರು ಅಂತ ಹೇಳ್ತಾರೆ. ಅಲ್ಲಿತ್ತು. ಯಾವತ್ತೂ ನನ್ನ ತಾಯಿ ಜೀವ ಮಾತಾಡ್ಲಿಲ್ಲ ಅದರ ಬಗ್ಗೆ, ಎಲ್ಲೂ ಮಾತಾಡ್ಲಿಲ್ಲ. ಸದಾ ನಾನು ನನ್ನ ಕೃಷ್ಣ, ನನ್ನ ಕೃಷ್ಣ, ನನ್ನ ಕೃಷ್ಣ, ನನ್ನ ಪರಮಾತ್ಮ, ನನ್ನ ಪರಂಧಾಮ ಅಂತಾನೆ ಎದ್ದು ಬಿಡ್ತು. 94 ಹುಟ್ಟಿತ್ತೇನೋ ಆ ತಾಯಿ ಜೀವ ಆ ಕಾಲಕ್ಕೆ. 94ನೇ ಇಸ್ವಿ, ಅದೇನೋ ಬಿಫೋರ್ ಕ್ರೈಸ್ಟ್, ಅದು ಇದು ಅಂತಾರಲ್ವಾ, 5000 ವರ್ಷಗಳ ಹಿಂದ್ಗಡೆ ಆ ಥರದ್ದೇನೋ ಇತ್ತೇನೋ ಆ ತಾಯಿ ಜೀವ. ಕಾವೇರಿ ಪುಷ್ಕರದಲ್ಲೇ ಹುಡ್ತೇನೋ ಪಾಪ. ಹೌದು, ಗೋದಾವರಿ ಪುಷ್ಕರ, ಕೃಷ್ಣ ಪುಷ್ಕರ, ಕಾವೇರಿ ಪುಷ್ಕರ, ಭೀಮಾ ಪುಷ್ಕರ, ಯಮುನಾ ಪುಷ್ಕರ, ಗಂಗಾ ಪುಷ್ಕರ, ಸಿಂಧು ಪುಷ್ಕರ, ನರ್ಮದಾ ಪುಷ್ಕರ. ಒಂದಾ ಎರಡ ಇರೋದು? ಒಂದೊಂದು ಪುಷ್ಕರಕ್ಕೂ ಒಂದೊಂದು ಶಕ್ತಿ ಇದೆ. ಹಾಗೆಯೇ ಅಲ್ಲೊಂದು ಎಳೆದಾಟವೂ ಇದೆ. 94 ನಿಮ್ಮ ಮಕ್ಕಳ ದುಡುಕ್ಬೇಡಿ. ಆಗ್ಬಿಟ್ಟಿದೆಯಾ ಮದುವೆ ಗುರುಗಳೇ? ದಯಮಾಡಿ ಯಾರಾದ್ರೂ ಆಚಾರ್ಯರಿಗೆ ನಿಮ್ಮ ಹತ್ರ ಅಕ್ಕ ಪಕ್ಕ ಇದ್ರೆ ತೋರಿಸಿ. ಗೊತ್ತಾಗ್ತಿಲ್ಲ, ಒಂದು ಪ್ರಯತ್ನ ಆಗುತ್ತಾ? ನನ್ನ ಟೀಮ್ ನಿಮ್ಗೆ ಹೆಲ್ಪ್ ಮಾಡ್ತಾರೆ. ನನ್ನ ಜೊತೆ ಫೋನಲ್ಲಿ ಮಾತಾಡೋದು, ಇಲ್ಲ ನೇರವಾಗಿ ಬಂದು ಭೇಟಿ ಆಗೋದು, ಏನ್ ಮಾಡೋಣ ಅಂತ ಹುಡ್ಕೋಣ. ನೋಡಿ, ಅಲ್ಲಿ ಆಗ್ಬಿಟ್ಟಿದೆ, ಅಡಿಗೆ ಆಗ್ಬಿಟ್ಟಿದೆ, ನಿಜವೇ ಖಾರ ಆಗ್ಬಿಟ್ಟಿದೆ. ಈಗ ಮೆಲ್ಲಗೆ ಅದನ್ನೇನಾದ್ರೂ ಒಂದು ಮಾಡ್ಬೇಕು, ಒಂಚೂರು ಬೆಲ್ಲ ಸೇರಿಸ್ಕೋಬೇಕು. ಹೌದು, ಒಂದೊಂದು ಸಮಯ ಗೊತ್ತಿಲ್ಲ. ನಾನು ಸಾಮಾನ್ಯವಾಗಿ ಹೊರಗಡೆ ತಿನ್ನೋಲ್ಲ. ಭಾನುವಾರದೊತ್ತು ನಾನು ನಿತ್ಯ ಒಂದು ವಾಕಿಂಗು ಒಂದು ಇಟ್ಟೇ ಇರ್ತೇನೆ. ಮೊನ್ನೆ ಭಾನುವಾರ ಏನ್ ಮಾಡಿದೆ ಗೊತ್ತಾ? ಒಂದು ಸಣ್ಣ ವಾಕಿಂಗು. ಹೊರಗಡೆ ಹೋಗ್ತಾ ಬರ್ತಾ, ಭಾನುವಾರ ಲೇಟಾಗಿ ಎದ್ದಿರ್ತಾರೆ, ಅವ್ರಿಗೆ ಯಾಕೆ ತೊಂದರೆ ಕೊಡ್ಬೇಕು? ನಂದು ಆಚಾರ್ಯ ಭೋಜನ ಪ್ರಿಯ. ಇಡ್ಲಿ ಮಾಡಿದೆ 5 ವೆರೈಟಿ ಇಡ್ಲಿ ಇಡಬೇಕು. ಪುಡಿ ಇಡ್ಲಿ ಇರಬೇಕು, ರವಾ ಇಡ್ಲಿ ಇಡಬೇಕು, ಮಸಾಲ ಇಡ್ಲಿ ಇಡಬೇಕು, ಪ್ಲೇನ್ ಇಡ್ಲಿ ಇಡಬೇಕು, ಚಟ್ನಿಗಳು 3 ಥರ ಇಡಬೇಕು, ಖಾರ ಚಟ್ನಿ ಇಡಬೇಕು, ಪುದೀನ ಚಟ್ನಿ ಇರಬೇಕು, ಉರ್ಗಡ್ಲೆ ಚಟ್ನಿ ಇಡಬೇಕು. ಹಿಂಗೆಲ್ಲ ನಂದು. ಅಯ್ಯೋ, ತಾಯಿ ಮಾಡುತ್ತೆ, ನಾನು ತಿಂದಿಲ್ಲ ಅಂದ್ರೆ ಹಿಂಗೆ ನೋಡುತ್ತೆ, ನನ್ನನ್ನು ತಿನ್ಸೋದ್ರಲ್ಲೇ ಕಾಯ್ತಿರುತ್ತೆ. ಮಾತಾ ಸಮನ್ನಾಸ್ತಿ ಪೋಷಣ, ಪತ್ನಿ ಸಮನ್ನಾಸ್ತ ಪೋಷಣ. ಅಯ್ಯೋ ರಾಮಚಂದ್ರ. ನನ್ನಮ್ಮ ಆದ್ರೂ ಗಟ್ಟಿಗಿತ್ತಿ, ಇಟ್ಟಿತ್ತಿನ ಏನು ನಿನ್ ಬಾಯಿ ಅನ್ನೋರು. ಈ ತಾಯಿ ಜೀವ ಆಗಲ್ಲ. ನಾನು ತಿನ್ಬೇಕು ಅಂತಲೇ ಏನೇನೋ ಇನ್ನೂ 4 ಕೇಳಿದ್ರೆ 40 ವೆರೈಟಿ ಮಾಡಿಟ್ಟಿರುತ್ತೆ. ಸಾಂಬಾರ್ ಇಡ್ಲಿ ಎಲ್ಲ ಮಾಡುತ್ತೆ, ಬಟನ್ ಇಡ್ಲಿ ಎಲ್ಲ ಮಾಡುತ್ತೆ. ಹೌದು, ನೀವು ನಂಬಲ್ಲ. ನಾನು ಭಾನುವಾರ ಯಾಕೆ ಲೇಟು? ಅವ್ರ ಪಾಡ್ಗೆ ಅವ್ರು ಎದ್ದು ಒಗೆಯೋದು, ಇನ್ನೊಂದು ಮಕ್ಕಳು, ದೊಡ್ಡ ಕುಟುಂಬ, ಮಾಡು ನೋಡು. ಆ ತಾಯಿ ಜೀವಕ್ಕೆ ಯಾಕೆ? ಇದ್ದಿದ್ದೆ ಮನೇಲಿ ವಯಸ್ಸಾದವರಿದ್ದಾರೆ, ಇನ್ನೊಂದಿದೆ, ಇದೇ ತಲೆನೋವುಗಳು ಅಂತ ಹೇಳಿ ವಾಕ್ ಬರ್ತಿರೋನು ಬಾಯಿ ಮುಚ್ಕೊಂಡು ಸುಮ್ಮನೆ ಇಲ್ಲಾರದೆ ಸಾಮಾನ್ಯವಾಗಿ ತಿನ್ನೋದೇ ಇಲ್ಲ. ಹೊರಗಡೆ ಬಂದು ಏನೋ ಅಲ್ಲಿ ಒಂದು ಚಿಕ್ಕ ಮೆಸ್ಸು ಓಪನ್ ಆಗಿದೆ. ಸರಿ, ಬೆಳಗ್ಗೆ ಬ್ರಷ್ ಮಾಡ್ಕೊಂಡಿದ್ದೆ, ಕೈ ತೊಳ್ಕೊಂಡು ಹಾಕಪ್ಪ ಅಂತ. ಆ ದೋಸೆ ಹಿಟ್ಟೆ ಯಾಕೋ ಹುಳಿ ಮುಖಕ್ಕೆ ಹೊಡಿತು. ಏನೋ ಅನ್ನಿಸ್ತು, ಕೇಳೇ ಬಿಟ್ಟೆ. ಏನಿದು 1 ವಾರ ಆಗಿಲ್ಲ ಮೆಸ್ ಓಪನ್ ಮಾಡಿ, ಆಲ್ರೆಡಿ ದೋಸೆ ಇಟ್ಟು ಒಂಥರ ಹುಳಿ ಬರ್ತಾ ಇದ್ದಂಗೆ ಐತೆ ಅಂತ. ಇಲ್ಲ, ಅದೇ ಅವ್ರ ಕೈ ಇಟ್ಬಿಟ್ರು, ಅದಕ್ಕೆ ಹುಳಿ ಆಡ್ತು. ಓಹೋ, ಕೈ ಗುಣದಲ್ಲೂ ಹುಳಿ ಆಗುತ್ತಾ? ಸರಿ ಆಯ್ತು. ಕಷ್ಟದಿಂದ ಒಂದು ದೋಸೆ ಹಾಕೊಂಡೆ, ಯಾಕೋ ಕಂಫರ್ಟ್ ಅನ್ಸ್ಲಿಲ್ಲ. ಇಡ್ಲಿ ಹಾಕೊಂಡೆ, ನನ್ನ ತಾಯಿ ಜೀವದ
ಪ್ರಸಾದ, ಅದು ನೈವೇದ್ಯ, ಅದು ಅಮೃತ, ಅದು ಅದಕ್ಕೆ ಮೀರಿದ ಪ್ರಸಾದ. ಅದಕ್ಕೆ ನಾನು ಹೊರಗಡೆ ತಿನ್ನಲ್ಲ. ಅದಕ್ಕೆ ನಾನು ಹೊರಗಡೆ ಯಾರ ಕೈಯಲ್ಲೂ ತಿನ್ನಲ್ಲ. ನನ್ನ ತಂಗಿ ಕೈಯಲ್ಲಿ ತಿನ್ಬೇಕು, ಅವ್ರಿಗೂ ಭಯ ಇಡಬೇಕಾದ್ರೆ. ನನ್ನ ಅಕ್ಕನಿಗೆ ಭಯ, ನನ್ನ ಅತ್ತಿಗೆಗೆ ಭಯ, ನನ್ನ ಆದ್ನಿಗೆ ಭಯ, ನನ್ನ ತಮ್ಮನಿಗೆ ಭಯ, ನನ್ನ ಅಣ್ಣನಿಗೆ ಭಯ. ಅಯ್ಯೋಯ್ಯೋ ರಾಮಚಂದ್ರ. ಅಮ್ಮ ಬಿಟ್ರೆ ನನ್ನ ಧರ್ಮಪತ್ನಿ ಏನಿಟ್ರು ನನಗೆ ಪ್ರಮಾಣ ಅನ್ಸುತ್ತೆ. ಆದ್ರೂ ಏನಾದ್ರೂ ಹೇಳ್ತಿರ್ತೀನಿ, ಯಾಕೋ ಉಪ್ಪು ಕಡಿಮೆ ಪುಟ್ಟ ಅಂತ ಹೇಳ್ಬಿಟ್ಟು. ಆಗಾಕಿ ಏನಾದ್ರೂ ಒಗ್ರಾಗಿ ಹೇಳಿದ್ರೇನೆ ಅದೊಂದು ಖುಷಿ. ತಿನ್ರಿ, ಇನ್ನೆಷ್ಟು ಉಪ್ಪು ಹಾಕೊಂಡು ತಿಂತೀರಾ, ಏನ್ ವಯಸ್ಸು ಚಿಕ್ಕದ ನಿಮ್ಗೆ, ಇನ್ನೂ ಉಪ್ಪು ಖಾರ ಇನ್ನೂ ಎಷ್ಟು ಸೇರ್ಸ್ಕೊತೀನ ಅಂತ. ಸ್ವಲ್ಪ ಉಪ್ಪು ಖಾರ ಹಾಕೊಂಡು ತಿಂತಾನೆ, ಸರಿಯಾಗಿ ತಿಂತಾನೆ. ಹೌದು ಇದೆ ತಿಂದೆ. ನಂಬಲ್ಲ, 10 ನಿಮಿಷ ಮನೆಗೆ ಹೋಗೋಷ್ಟು ಹೊಟ್ಟೆ ಊದ್ಕೊಬಿಟ್ಟಿದೆ. ಬೇಕಿತ್ತ ನಿಮಗೆ? ಬೆಳಿಗ್ಗೆನೆ ಇಲ್ಲಿ ಕಾಳು ಉಪ್ಪಿಟ್ಟು ಇನ್ನೊಂದೆಲ್ಲ ರೆಡಿ ಮಾಡಿಟ್ಟಿದ್ದಾನೆ, ಕೇಸರಿ ಬಾತ್ ರೆಡಿ ಮಾಡಿಟ್ಟಿದ್ದಾನೆ, ಬಾಳೆಹಣ್ಣು ಹಾಕಿ ಇನ್ನೊಂದು ರಸಾಯನ ಮಾಡಿಟ್ಟಿದ್ದಾನೆ, ಒಂದು ಹೆಸರು ಬೇಳೆ ಪಾಯಸ ಮಾಡಿಟ್ಟಿದ್ದಾನೆ. ಹೇಳ್ತಾ ಇದ್ದ ಏನ್ ಮಾತಾಡೋದು, ಮೆಲ್ಲಗೆ ಹೆಸರು ತಟ್ಟಂತ ಏನ್ ಮಾಡಿದ್ರು, ಒಂದಷ್ಟು ಸೋಂಪು ಕೊಟ್ರು, ಜೀರಿಗೆ ಹಾಕಿ ಒಂದು ಮಜ್ಜಿಗೆ ಹಾಕೊಂಡು ಅಗದ್ಬಿಟ್ಟು ದಿನ ಎಲ್ಲ ಒದ್ದಾಡ್ಬಿಟ್ಟಿದ್ರು. ಹೊಟ್ಟೆ ಈ ಪಾಟಿ ಉತ್ಕೊಬಿಟ್ಟಿದೆ ಕುಂಭಕರ್ಣಂತರ. ಇದೇನ್ ಬೇಕಿತ್ತು? ಆದ್ರೆ ತಗೊಂಡಿದ ತಕ್ಷಣ ಹಾಗೇ ಒಂದು ತೇಗ್ ಬಂತು, ಆ ಗ್ಯಾಸ್ ಹೊರಗಡೆ ಬಂತು. ಆ ರೀತಿ ಒಂದು ಪರಿಹಾರ ಹುಡುಕ್ಬೋದು ಮಕ್ಕಳೇ, ಖಂಡಿತ ಹುಡುಕಬಹುದು. ಆಗ್ಬಿಟ್ಟಿದೆ. ಈಗ ಅದಕ್ಕೊಂದು ಪ್ರತಿಬಂಧಕ ಖಂಡಿತ ಇರುತ್ತೆ. ಪ್ರಯತ್ನ ಮಾಡೋಣಂತೆ. ಇಲ್ಲ ಗೊತ್ತಿರೋರ ಹತ್ರ ಆದ್ರೂ ನೋಡಿ ಕೇಳಿ ತಿಳ್ಕೊಂಡು, ಜಾತಕ ಹೊಂದಾಣಿಕೆ, ನವಾಂಶ ಹೊಂದಾಣಿಕೆ, ಹೆಸರು ಬಲ ಅಲ್ಲ. 36 ಬಂದಿರೋ ಮದುವೆ ಮಾಡಿರೋದು ಕೂಡ ಬಿದ್ದಿರೋದು ನಾನು ನೋಡಿದ್ದಾನೆ. 36 3 ಬಂದಿದ್ದು ಮದುವೆ ಆಗಿತ್ತು, ಆನಂದವಾಗಿರೋದು ಕೂಡ ನಾನು ನೋಡಿದ್ದೇನೆ. ಅದಕ್ಕೆ ಸಾಕ್ಷಿ ನಾನೇ. ಚೆನ್ನಾಗಿದ್ದೇನೆ. ಇದನ್ನ ನೆನಪಲ್ಲಿಟ್ಕೊಳ್ಳಿ ದಯಮಾಡಿ. 94ರಲ್ಲಿ ಹುಟ್ಟಿದವರಿಗೆ ಮದುವೆ ಎಚ್ಚರಿಕೆ, ಬಿರುಗಾಳಿ ನಿಶ್ಚಿತ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಆರ್ದ್ರಾ ನಕ್ಷತ್ರ, ಬ್ರಹ್ಮಯೋಗದ ಬಾಲವಕರಣ. ಚಂದ್ರ ರಾಹು ಸಾರದಲ್ಲಿದ್ದು, ರಾಹು ಬುಧನ್ ಸಾರದಲ್ಲಿದ್ದು, ಬುಧ ಕೇತು ಸಾರದಲ್ಲಿದ್ದು, ಕೇತು ಕುಜನ್ ಸಾರದಲ್ಲಿದ್ದು, ಕುಜ ಮತ್ತೆ ಒಂದು ಬುಧನ್ ಸಾರದಲ್ಲಿ ಇರ್ತಕ್ಕಂಥದ್ದು. ಮೇಷರಾಶಿ. ಎಕ್ಸ್ಪೋರ್ಟ್, ಇಂಪೋರ್ಟ್, ಈ ಮೆಡಿಸಿನ್ಸು, ಕೆಮಿಕಲ್ಸು, ಫರ್ಟಿಲೈಸರ್ಸು, ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಇವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ. ವಿಶೇಷ ಅಭಿವೃದ್ಧಿಯನ್ನು ಕಾಣತಕ್ಕಂಥ ಒಂದು ದಿನ. ಆದರೆ ರಾಹು ವಿಶೇಷವಾಗಿ ಬುಧನ್ ಸಾರದಲ್ಲಿದ್ದು, ಬುಧ ವಕ್ರವಾಗಿದ್ದಾನೆ. ದುಡುಕಿನ ವ್ಯವಹಾರ, ವ್ಯಾಪಾರ, ಉದ್ಯೋಗ ಮಾಡಬೇಡಿ, ಜಾಗ್ರತೆ. ಇನ್ನು ವೃಷಭ ರಾಶಿ. ಚಂದ್ರ ರಾಹು ಸಾರದಲ್ಲಿ 2ನೇ ಮನೆಯಲ್ಲಿ ಇದ್ದಾನೆ. ಸ್ವಲ್ಪ ನೋಡಿಕೊಂಡು, ರಾಹು ಲಾಭದಲ್ಲೇ ಇದ್ದಾನೆ, ತೊಂದರೆ ಏನಿಲ್ಲ. ಬಟ್ ರಾಹು ಬಂದು ಕುಟುಂಬ ವೃತ್ತಿ 2ರ ಬ್ಯಾಲೆನ್ಸ್ ನೋಡ್ಕೊಂಡು ಮಾಡಿ. ಅಲ್ಲೆಲ್ಲೂ ನಾವೇನು ಗೊತ್ತಾ, ಬಾಯಿ ಜಾರ್ ಬಿಡ್ತವೆ ನಮ್ಮವ್ರ ಹತ್ರ. ತುಂಬ ಪ್ರೀತಿಸಿದವ್ರ ಹತ್ರನೇ ಅಲ್ಲೊಂದು ಜಗಳ. ನೆನ್ಪಿಟ್ಕೊಳ್ಳಿ, ಸದಾ ಜಗಳ ಆಡ್ತಿದ್ದೀರಿ ಅಂದ್ರೆ ಅಲ್ಲೆಲ್ಲೋ ಒಂದು ಪ್ರೀತಿಯ ಇನ್ನೊಂದು ಮುಖ ಕೂಡ. ನನ್ನವನು 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 ನನ್ನವನು. ನೀವು ನಂಬಲ್ಲ, ತುಂಬ ದೊಡ್ಡ ಟಾಪ್ 10 ಸೈಕಾಲಜಿಸ್ಟ್ ಬರ್ತಾರೆ. ಹೆಸರು ಹೇಳೋಕೆ ನಂಗೆ ಇಷ್ಟ ಇಲ್ಲ. ಆ ಕುಟುಂಬದ ಬಗ್ಗೆ ತುಂಬ ದೊಡ್ಡ ವಿದ್ವತ್ತು, ತುಂಬ ದೊಡ್ಡ ಜ್ಞಾನ, ತುಂಬ ದೊಡ್ಡ ವ್ಯಕ್ತಿಗಳು, ದೊಡ್ಡ ವ್ಯಕ್ತಿಗಳು ಅವ್ರ ಹತ್ರ ಹೋಗ್ತಾರೆ, ಕೌನ್ಸಿಲಿಂಗ್ಗೆ ಕೂತ್ಕೋತಾರೆ. ದ ಜೆಂಟಲ್ಮ್ಯಾನ್. ಅಂಡ್ ದ್ಯಾಟ್ ಜೆಂಟಲ್ಮ್ಯಾನ್ ಗಾಟ್ ಕನ್ಫ್ಯೂಸ್ಡ್ ಅಬೌಟ್ ಫ್ಯಾಮಿಲಿ ಲೈಫ್. ಈ ರೀತಿ ಇದ್ದಾಗ ಇಬ್ರು ಬಂದು ಕೂತ್ಬಿಟ್ಟಿದ್ದಾರೆ, ಮಾತಾಡ್ತಾ ಇದ್ದಾರೆ. ನಾನು ಹಾಗೆ ಏನು ನೋಡ್ತಿದ್ದೇನೆ, ಆ ತಾಯಿ ಜೀವ ಹೇಳ್ತಿದ್ದೆ, ನನಗೆ ನಗು. ಮಕ್ಕಳು ನೋಡಿದಾಗೆ ಆ ಮಗು ಕೂಡ ಎಲ್ಲರಿಗೂ ದಾರಿ ತೋರಿಸಿದಂಥ ಆ ಗುರುಗೆ ನೋಡಿ ದಾರಿ ಇಲ್ಲ. ಟಾಪ್ 10 ಸೈಕಾಲಜಿಸ್ಟ್. ನಂಬಿದ್ರೆ ನಂಬಿ, ಬಿಟ್ರೆ ಬೇಡಿ. ನೀವು ನಂಬೋಲ್ಲ, ನಾನೊಮ್ಮೆ ಒಂದು ವಿದೇಶಕ್ಕೆ ಹೋಗಿದ್ದಾಗ ಪ್ರಪಂಚದ ಟಾಪ್ 10 ಗೈನೋಕಾಲಜಿಸ್ಟ್. ಈ ವಿದ್ಯೆಯಿಂದ ನನ್ನಿಂದ ಅಲ್ಲ, ಈ ವಿದ್ಯೆಯಿಂದ
ಆ ತಾಯಿ ಜಾತಕ ನೋಡುವಾಗ ಹೇಳಿದೆ, ನಿಮಗೆ ಯೂಟ್ರಸಲ್ಲಿ ಒಂದು ಇನ್ಫೆಕ್ಷನ್ ಬರುತ್ತೆ, ಸ್ವಲ್ಪ ಜಾಗ್ರತೆ ಅಂತ. ನನಗೆ ಗೊತ್ತಿಲ್ಲ, ಅವ್ರು ಬಂದು ಯೂಟ್ರಸ್ ಸ್ಪೆಷಲಿಸ್ಟು, ಗೈನೋಕಾಲಜಿಸ್ಟು, ಆ್ಯಂಡ್ ದಟ್ಟು ತುಂಬ ಟಾಪ್ 10 ಅಂತ ಗೊತ್ತಿಲ್ಲ, ವೈದ್ಯರು ಅಂತ ಗೊತ್ತಿತ್ತು. ಗುರುಜಿ ನಿಮಗೆ ಗೊತ್ತಾ ನಾನು ಯಾರು ಅಂತ? ಸುಮಾರು ಒಂದು 20-22 ವರ್ಷಗಳ ಹಿಂದಿನ ಮಾತು. ಯಾವುದೋ ಒಂದು ಕಾರ್ಯಕ್ರಮ ನಿಮಿತ್ತ, ಒಂದು ಸೆಮಿನಾರ್ ನಿಮಿತ್ತ ಭೇಟಿ ಆದಾಗ ಯಾರೋ ಹೇಳಿದ್ದಾರೆ, ಶಿ ವಾಸ್ ಇಂಪ್ರೆಸ್ಡ್, ತುಂಬ ಖುಷಿಪಟ್ಟರು. ಹೇಳಿದ್ದಲ್ಲ ಕಡೆಗೆ ಆರೋಗ್ಯದ ಬಗ್ಗೆ ನನಗೇ ಗೊತ್ತಿಲ್ಲದೆ ಬಾಯಿಂದ ಬಂದ್ಬಿಡ್ತು, ಅಮ್ಮ ಇದೊಂದು ನೋಡ್ಕೊಳ್ಳಿ, ನಿಮ್ಗೆ ಯೂಟ್ರಸಲ್ಲಿ ಇದು ಬರುತ್ತೆ. ಗುರುಜಿ ನಿಮಗೆ ಗೊತ್ತಿಲ್ಲ, ಐ ಆಮ್ ಅನ್ ಎಕ್ಸ್ಪರ್ಟ್. ಸೊ ನನಗೆ ಗೊತ್ತಿದೆ ನಾನು ಕೇರ್ ತಗೊಳ್ಳೋದು. ಸೊ ಏನೇನಾಗುತ್ತೆ ಬದಲಾವಣೆ, ಹಾರ್ಮೋನ್ಸು, ಇನ್ನೊಂದು ಈ ಥರ ಚೇಂಜಸ್ ಬಂದಾಗ ದಟ್ಟು ರೆಗ್ಯುಲರ್ ಚೆಕಪ್ ಇದ್ದೇ ಇರುತ್ತೆ, 6 months once. ಎಲ್ಲರೂ ಹೇಳೋಳು ನಾನು ಮಾಡ್ಕೊಳ್ಳೋದಿಲ್ವಾ ಹಾಗೆ ಹೀಗೆ ಅಂತ. ಹೌದಾ, ಸರಿ ತಾಯಿ ನೋಡೋಣ ಬಿಡಿ, ಕಾಲಘಟ್ಟಕ್ಕೆ ಭೇಟಿ ಆಗೋಣಂತೆ ಎಲ್ಲಾದರೂ ಸಿಕ್ಕರೆ ಅಂತ. ಸುಮಾರು ವರ್ಷಗಳ ನಂತರ ಭೇಟಿ ಆಗ್ತೇವೆ. ಲಿಟ್ರಲಿ ಶಿ ವಾಸ್ ಬ್ರೋಕನ್ ಡೌನ್, ಯೂಟ್ರಸ್ ಕ್ಯಾನ್ಸರ್ ಬಂದು ತೆಗೆದಿದ್ದಾರೆ. ಹೇಗೆ ಹೇಳಿದ್ರಿ ಗುರುಗಳೇ ಅಂತ. ದಿಸ್ ನಿಮ್ಮ ಸೈನ್ಸ್ಗಿಂತಲೂ ದೊಡ್ಡದಮ್ಮ ನಮ್ಮ ವೈದಿಕ ಅಂತ ಹೇಳಿದೆ. ಇಲ್ಲ ಅಂದಿದ್ರೆ ಇಷ್ಟು ಒಂದು ನಮ್ಮ ಸನಾತನ ಧರ್ಮ ಇಷ್ಟು ವರ್ಷಗಳವರೆಗೂ ಎಷ್ಟೋ ದಾಳಿಗಳಾಗಿದ್ದಾವೆ, ಅದನ್ನು ದಾಟ್ಕೊಂಡು ಮುಂದಕ್ಕೆ ಬಂದಿದೆ ಅಂದರೆ ನನ್ನ ವಿಜ್ಞಾನ ದೊಡ್ಡದು. ನಾನು ಇದನ್ನು ವಿಜ್ಞಾನ ಅಂತಲೇ ಕರೆಯೋದು. ತುಂಬ ದೊಡ್ಡರಿಗೆ ಇದು ಗೊತ್ತಿಲ್ಲ. ಜ್ಯೋತಿಷ್ಯವನ್ನ ಯಾರೋ ಈ ಗಿಳಿ ಜ್ಯೋತಿಷ್ಯ, ಈ ಕವಡೆ ಜ್ಯೋತಿಷ್ಯ ಅನ್ಕೋಬಿಟ್ಟಿದ್ದಾರೆ. ಇದ್ದಾರೆ ಕೆಲವರು ಆ ಥರದ ಹಗಲು ವೇಷಧಾರಿಗಳು, ಬಿಡಿ ಅಂಥವರೇ ಸರಿ ಇಂಥವರಿಗೆ ಅಂತ ಅನ್ಕೋತಿರ್ತಾನೆ. ಮೂರ್ಖನಿಗೆ ಶತಮೂರ್ಖನೇ ಸಿಗೋದು, ಆ ಸಮಯ ಅಷ್ಟೇ, ನಡೆದು ತೀರುತ್ತದೆ. ಅದರಿಂದ ವೃಷಭ ರಾಶಿ ಸ್ವಲ್ಪ ಜಾಗ್ರತೆ. ಕುಟುಂಬದ ವಿಚಾರವು, ಮನೆಯ ವಿಚಾರವು, ವೃತ್ತಿಯ ವಿಚಾರ, ಅಲ್ಲೇನೋ ಒಂದು ಹುಳಿ ನಮಗೆ ಗೊತ್ತಿಲ್ಲದೆ ಅದೊಂದು ಬುದ್ಧಿ ಪ್ರಚೋದನೆಯಾದ. ಸುಮ್ಮನೆ ಎತ್ಬಿಡಿ, ತಟಸ್ಥ. ಓಕೆ, ಯು ಆರ್ ರೈಟ್ ಅನ್ನಿ. ಯು ಆರ್ ರೈಟ್ ಅನ್ನೋದ್ರಲ್ಲಿ ಏನಿದೆ? ನನ್ನ ಪತ್ನಿಗೆ ಹೇಗಿರ್ಬೇಕು ಆಗಿರೋದ್ರಲ್ಲಿ ನನಗೆ ಏನಪ್ಪ ಇದೆ? ಬೇಗ ಬಂದ್ಬಿಡ್ರಿ, ಆಯಿತು. ಅವಳಿಗೆ ಮಾತಾಡೋದು ಇಷ್ಟ ಇಲ್ಲ, ಆಯಿತು. ಅದೊಂದು ಸಣ್ಣ ಬದಲಾವಣೆ. ಜೀವನ ಪರ್ಯಂತ ನನಗೋಸ್ಕರ ಎಲ್ಲ ಬಿಟ್ಟು, ಅಮ್ಮ ಅಪ್ಪ, ನಾವು ಕೂಡ ಬಿಟ್ಟು ಬಂದಿದ್ದೀವಪ್ಪ, ಅಣ್ಣ ತಮ್ಮ ಅಕ್ಕ ತಂಗಿ ಅಮ್ಮ ಅಪ್ಪ ಎಲ್ಲ ಬಿಟ್ಟು, ಸ್ನೇಹಿತರು, ವೀಕೆಂಡ್ ನಮ್ಮ ಹೆಂಡತಿ ಜೊತೆಲ್ಲೇ ಮೊದಲು ಹೋಗ್ತಿದ್ವಿ ಸ್ನೇಹಿತರ ಜೊತೆ, ಒಂದು ಟ್ರಿಪ್ಪು, ಒಂದು ಮದುವೆಗಳು, ಬೀಗ್ ರೂಟುಗಳು ಎಲ್ಲ ಸುತ್ತಿದ್ವಿ. ಈಗಿಲ್ಲ, ಎಲ್ಲ ನಮ್ಮ ಬೀಗಾನೇ ಇಲ್ಲಿರ್ಬೇಕಾದ್ರೆ ಬೀಗ್ ರೂಟ ಎಲ್ಲಿ ಹೋಗೋದು? ನಾವು ಬಿಟ್ಟಿದ್ದೀವಿ, ಏನು ನಾವೇನು ಬಿಟ್ಟಿಲ್ಲ ಅನ್ಕೋಬೇಡಿ. ನಾವು ತುಂಬ ಬಿಟ್ಟಿದ್ದೀವಿ, ನಮ್ಮ ಆಸೆಗಳು ಬಿಟ್ಟಿದ್ದೀವಿ, ನಮ್ಮ ಕನಸುಗಳು ಬಿಟ್ಟಿದ್ದೀವಿ, ಎಲ್ಲ ಬಿಟ್ಟಿದ್ದೀವಿ. ಹೌದು. ಓ ಅಷ್ಟೆಲ್ಲ ಬಿಟ್ಟು ನಮಗೋಸ್ಕರ ಇರ್ತಕ್ಕಂಥ ಸಂಗಾತಿಗೋಸ್ಕರ ಒಂಚೂರು ಅರ್ಥ ಮಾಡ್ಕೊಂಡ್ರೆ ಅನರ್ಥ ಆಗೋಲ್ಲ. ಇಲ್ಲ ಇಲ್ಲ ನಾನೇ ಸರಿ ಅಂದ್ರೆ ಅದು ನಿರರ್ಥಕ ಆಗ್ಬಿಡುತ್ತೆ. ಮಾಡ್ಕೊಂಡಿದ್ದು ಬದುಕು ಹಾಳಾಗುತ್ತೆ. ಜಾಗ್ರತೆ. ಮಿಥುನ ರಾಶಿ ಚೆನ್ನಾಗಿದೆ, ಬ್ಯೂಟಿಫುಲ್. ಆರೋಗ್ಯ ಚೇತರಿಕೆ, ಮನಸ್ಸು ಚೇತರಿಕೆ, ವ್ಯವಹಾರ ಚೇತರಿಕೆ, ಒಂದು ಆಕಸ್ಮಿಕ ಬುಧ ವಕ್ರ, ಧನಪ್ರಾಪ್ತಿ ಯೋಗ ಒಂದುಂಟು. ವ್ಯವಹಾರಗಳಲ್ಲಿ ಹೆಜ್ಜೆ ಇಡಿ, ಸಕ್ಸಸ್ ಗ್ಯಾರಂಟಿ. ಎಸ್, ನಿಮ್ಮ ಮಾತೆ, ನಿಮ್ಮ ಬುದ್ಧಿಶಕ್ತಿ ನಾನಾ ವೇಗವಾಗಿ ಓಡ್ತಿರುತ್ತೆ. ಸಕ್ಸಸ್ ಗ್ಯಾರಂಟಿ. ಕರ್ಕಾಟಕ ರಾಶಿ ಬುದ್ಧಿ ಕೆಡಿಸುತ್ತೆ. ಚಂದ್ರ ರಾಹು ಸಾರದಲ್ಲಿರೋದ್ರಿಂದ ಇಲಿ ಬಂದ್ಬಿಟ್ಟಿದೆ ನಮ್ಮನೆಗೆ, ಕಾಗೆ ನುಗ್ಬಿಟ್ಟಿದೆ, ಹಂದಿ ನುಗ್ಬಿಟ್ಟಿದೆ, ಎದುರುಗಡೆ ಮರದ ನೆರಳು ಬೀಳ್ತಿದೆ. ಹೌದು, ಕರ್ಮಕ್ಕೆ ತಕ್ಕಂತೆ ಮನೆ, ಕರ್ಮಕ್ಕೆ ತಕ್ಕಂತೆ ನಿಮ್ಮ ಪ್ರಕೃತಿ ವಾತಾವರಣ. ಹೌದು. ನಿರ್ಧಾರ ಆಗ್ಬಿಟ್ಟಿರುತ್ತೆ. ಅದನ್ನ ಇಟ್ಕೊಂಡು ತಲೆ ಮೇಲೆ ಭಾರ ಇಟ್ಕೊಂಡು ಕುತ್ಕೋಬಾರ್ದು. ಆಮೇಲೆ ಒಂದು ಮಾತು ಹೇಳ್ತೇನೆ, ವಾಸ್ತು ಅನ್ನತಕ್ಕಂಥದ್ದು ತುಂಬಾ ದೊಡ್ಡವರಿಗೆ, ಸಾಮಾನ್ಯರಿಗೆ ಸಾಮಾನ್ಯ. ನೋಡಿ, ನಾವು ತಿನ್ಬೇಕಾದ್ರೆ 4, 5, 10, 15 ಪಚಡಿಗಳು, ಕೂಟುಗಳು, ಪಲ್ಯಗಳು ಇದೆಲ್ಲ ಹಾಕೋತೇವೆ. ಅದಕ್ಕೆ ನಾವು ಈ ಪಾಟಿ ಗಟ್ಟಿ ಇದ್ದೇವೆ. ನಮಗೆ ಗೊತ್ತಿದೆ ಯಾವ ಸೀಸನ್ಗೆ ಏನು ತಿನ್ಬೇಕು ಅದನ್ನೇ ಮಾಡ್ತೇವೆ. ಸ್ವಲ್ಪ ತಂದ್ರು ಕೂಡ ತಂದು ಅದೇ ಕಾಳು ಬೇಯಿಸಿ. ಇವಾಗ ನೋಡಿ, ಮನೆಯಲ್ಲಿ ಮಾತಿದ್ರೆ ಅವರೆಕಾಯಿ ಕೂಟು, ಅವರೆಕಾಯಿ ಪಲ್ಯ, ಅವರೆಕಾಯಿ ಕಾಳು ಹಾಕಿ ಬಸ್ಸಾರು, ಅವರೆಕಾಳು ಹಾಕಿ ಹುಳಿ ಸಾರು, ಅವರೆಕಾಳು ಹಾಕಿ ಒಂದು ಬ್ಯೂಟಿಫುಲ್ ಉಪ್ಪಿಟ್ಟು. ಸೀಸನ್ ತಕ್ಕಂಥದ್ದು ಅದನ್ನೇ. ಬೇರೆ ಏನೋ ತಿಂದ್ರೆ ಸೊಗಡಿಲ್ಲ, ರುಚಿ ಇಲ್ಲ, ಏನೋ ಒಂಥರ ಅನ್ಸುತ್ತೆ. ಅವರೆಕಾಯಿ ಮಾಡಿಸಿ ನೋಡಿ, ನಮಗೆ ಗೊತ್ತಿದೆ. ಹಿರಿಯರು ಹಾಕಿ ಕೊಟ್ಟಂತ ಪಂಕ್ತಿ, ಅದಕ್ಕೆ ಚೆನ್ನಾಗಿದ್ದೇವೆ. ಇಲ್ಲ ನಾನು ತಿನ್ನೋದು ಅದೇ ಪಿಜ್ಜಾ ಬರ್ಗರ್ ಅಂದ್ರೆ ನಾವೇನು ಮಾಡೋಕ್ಕಾಗೋದಿಲ್ಲ. ಬೆಳಗ್ಗೆ ಆದ್ರೆ ಹೊಟ್ಟೆ ಹೆಂಗೆ ಇಟ್ಕೊಂಡು ಡಮಾಲ್ ಡಿಮಿಲ್ ಇಲ್ಲ, ಮೋಷನೇ ಬರ್ತಿಲ್ಲ. ಈ ರೀತಿ ಆಗತಕ್ಕಂಥ ಪ್ರಭಾವ ಕರ್ಕಾಟಕ ಇವತ್ತು ಆ ರೀತಿ. ಸೊ ಒಂದು ಸಾಮಾನ್ಯರ ರೀತಿ ಆಲೋಚನೆ ಮಾಡಿ, ಇದು ಹಿಂಗೇ ಇರಬೇಕು, ಇಷ್ಟೇ ಬಾಗ್ಲು, ಇದೇ ಇದು ಸಿಂಪಲ್ ಒಂದು ನಿಯಮಗಳನ್ನು ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಸೊ
ಸಣ್ಣ ಸಮಸ್ಯೆನ ದೊಡ್ಡದಾಗಿ ಮಾಡ್ಕೊಬಿಡ್ತೀರಾ, ಎಚ್ಚರಿಕೆ ಇವತ್ತು. ಇನ್ನು ಸಿಂಹ ರಾಶಿ ಚೆನ್ನಾಗಿದೆ. ಕುತಂತ್ರಂ, ಅಡ್ಡದಾರಿ, ಬೇರೆಯವರಾದ್ರೂ ನಿಮ್ಮನ್ನ ತಲೆ ಕೆಡಿಸ್ಬೋದು, ಇಲ್ಲ ನಿಮಗೂ ಬೇರೆಯವ್ರನ್ನ ತಲೆ ಕೆಡಿಸ್ಕೊಳ್ತಕ್ಕಂಥ ವಿಚಾರದಲ್ಲಿ ತಪ್ಪು ದಾರಿ, ತಪ್ಪಾದ ಆಲೋಚನೆ ಬರಬಹುದು. ನೋಡಿ, ನಮಗ್ ತಪ್ಪ ಆಲೋಚನೆ ಬರುವುದರಲ್ಲಿ ಸಾಧ್ಯತೆಗಳು ಜಾಸ್ತಿ, ಪ್ರಭಾವಗಳು. ಆದರೆ ಬೇರೆಯವರ ತಪ್ಪುಗಳು ನಮ್ಮನ್ನು ಕಂಟ್ರೋಲ್ ತಗೋಬಾರ್ದು. ಅದನ್ನ ನೋಡಿ, ಬೇರೆಯವನ್ ಕುಡ್ತ, ಬೇರೆಯವನ ಮೂರ್ಖತ್ವ ವ್ಯಕ್ತಿ, ಅವನ ಎಡವಟ್ಟು ಅಭ್ಯಾಸಗಳು ನಮ್ಮನ್ನ, ಅವನ ಸಾಂಗತ್ಯ ನಮಗೆ ಒಂದು ತೊಂದರೆಗಳು, ಜಾಗ್ರತೆ. ನಮ್ಮ ತಪ್ಪುಗಳಿಗೆ ನಾವು ಶಿಕ್ಷೆ ತಗೋಣ. ಯಾರೋ ಮಾಡಿದ್ದು ಅವನಿಂದ ನಮ್ಮ ಕೆಲಸ ಕಾರ್ಯಗಳೆಲ್ಲ ಭಂಗ. ಇವೆರಡನ್ನ ಇವತ್ತು ಬ್ಯಾಲೆನ್ಸ್ ಮಾಡ್ಕೊಂಡು ಹೋದ್ರಿ ಅದ್ಭುತ ಸಕ್ಸಸ್ ಗ್ಯಾರಂಟಿ. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ, ಚಂದ್ರ ರಾಹು ಸಾರದಲ್ಲಿದ್ದು, ರಾಹು ಬುಧನ್ ಸಾರದಲ್ಲಿದ್ದು, ಬುಧ ಕೇಂದ್ರದಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಅತ್ಯದ್ಭುತ. ಈ ಒಂದು ಹೋಟೆಲ್ ಮ್ಯಾನೇಜ್ಮೆಂಟ್, ಟೆಕ್ನಿಕಲ್ ಮ್ಯಾನೇಜ್ಮೆಂಟ್, CBI, CID, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸೈಬರ್ ಹ್ಯಾಕಿಂಗ್ ಅಂತೆ, ಕಂಡುಹಿಡಿಯೋದಂತೆ, ರಿಸರ್ಚ್ ಮಾಡೋದಂತೆ, ಈ ಥರದ ವೃತ್ತಿ ಉದ್ಯೋಗದಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದೀರಿ, ಅದ್ಭುತ ಸಕ್ಸಸ್. ಕೋಯಟ್ ಅದಕ್ಕೆ ಸಂಬಂಧಪಟ್ಟಂಥ ವೃತ್ತಿಯಲ್ಲಿರತಕ್ಕಂಥವ್ರಿಗೂ ಚೆನ್ನಾಗಿದೆ. ಇನ್ನು ವಿಶೇಷವಾಗಿ ತುಲಾ ರಾಶಿ, ದಶಮೇ ಭಾಗ್ಯಸ್ಥಾನ. ಇವತ್ತು ವೃತ್ತಿಯಲ್ಲಿ ಒಂದು ರೆಕಗ್ನಿಷನ್ ಇದೆ. ಯಾಕಂದ್ರೆ ಚಂದ್ರ ರಾಹು ಸಾರದಲ್ಲಿದ್ದು, ರಾಹು 6ನೇ ಮನೆ, ಕನ್ಫರ್ಮ್ ಯಾರೋ ಬಂದು ಬೆನ್ ತಟ್ತಾರೆ, ಯು ಆರ್ ಡೂಯಿಂಗ್ ಗ್ರೇಟ್ ಜಾಬ್. ಆಮೇಲೆ ಇನ್ನೊಂದು ಹೇಳ್ತಾನೆ, ಯಾರಿಗೋಸ್ಕರ ಕೆಲಸ ಮಾಡಬೇಡಿ, ಯು ಡೂ ದ ಗ್ರೇಟ್ ಜಾಬ್. ನೀವು ಸಿಹಿ ಕಡಿಮೆ ಮಾಡ್ಕೋಬಾರ್ದು. ಎಷ್ಟು ಸಿಹಿಯ ಶಕ್ತಿ ಕೊಟ್ಟಿದ್ದಾನೋ ಅಷ್ಟೇ ಸಿಹಿಯಾಗಿರಿ. ಎಲ್ಲ ಅವ್ರು ಬೈದ್ಬಿಟ್ರು, ಸರ್ ನಾನು ಇವತ್ತು ಯಾಕೋ ಮೂಡಿಲ್ಲ ಸರ್. ನೋ, ಕೆಲಸ ಅಂದ್ಮೇಲೆ ಒಂದು ಮಾತು ಬರುತ್ತೆ, ಕೆಲಸ ಅಂದ್ಮೇಲೆ ಒಂದು ತಪ್ಪು ಬರುತ್ತೆ, ಕೆಲಸ ಅಂದಿದ್ದು ಇನ್ನೊಂದು ಬರುತ್ತೆ. ಅದಕ್ಕೆ ತೀರಾ ತಲೆ ಕೆಡ್ಸ್ಕೊಳ್ಳಿಕ್ಕೆ ಹೋಗಲ್ಲ, ದಾರಿ ತಪ್ಪಿಸ್ಕೊಳ್ಳಲ್ಲ. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ನನ್ನ ಕೆಲಸ ನಾನು ಮಾಡ್ತೇನೆ, ನೀವ್ಯಾಕೆ ಸಿಹಿ ಕಡಿಮೆ ಮಾಡ್ಕೋತೀರಾ? ನಿಮ್ ವೇಗನೆ ಕಡಿಮೆ ಮಾಡ್ಕೋತೀರಾ? ಯಾವತ್ತಾದ್ರೂ ತೆಂಗಿನ ಮರನ ಚೆನ್ನಾಗಿ ಬೈರಿ, ಅದು ತನ್ನ ಫಲ ಕೊಡೋದೇನಾದ್ರೂ ಕಡಿಮೆ ಮಾಡುತ್ತಾ ನೋಡಿ? ಇಲ್ಲ. ಮಾವಿನ ಮರ ಮಾವಿನ ಹಣ್ಣು ಬಿಡೋದನ್ನ ಕಡಿಮೆ ಮಾಡುತ್ತಾ ನೋಡಿ? ಇಲ್ಲ. ತನ್ನ ಶಕ್ತಿಗೆ ಎಷ್ಟಿದೆಯೋ ಅಷ್ಟು ಬಿಡುತ್ತೆ. ಇವತ್ತು ಆ ಥರ ಮಾಡಿ ಕನ್ಫರ್ಮ್. ಯಾರಿಗೋಸ್ಕರನೋ ಕೆಲಸ ಮಾಡಬೇಡಿ, ನಿಮ್ಮ ಆತ್ಮತೃಪ್ತಿಗೆ, ನೀವು ತೆಗೆದುಕೊಂಡಂಥ ಸಂಬಳಕ್ಕೆ, ಆ ಸಂಬಳಕ್ಕೆ ತಕ್ಕಂಥದ್ದು ಬರುತ್ತೆ ಮಕ್ಕಳೇ. ಅಲ್ಲೊಂದು ತೊಡಕು ನಿಜ. ಕೆಲಸದ ವಿಚಾರದಲ್ಲಿ ನೆತ್ತಿಗೆ ಹತ್ತಿಸ್ಕೊಂಡವನ್ ಜೀವನದಲ್ಲಿ ಮಾತ್ರ ಉದ್ಧಾರಕ ಆಗೋಲ್ಲ. ತಪ್ಪು ಒಪ್ಪು ಹಿಂಗಂದ್ರು ಸರ್, ಪ್ರಮೋಷನ್ ಕೊಡ್ಲಿಲ್ಲ, ಸರಿ, ಇವನ್ ಯಾರು ಕೊಡೋ ಪ್ರಮೋಷನ್? ಅವ್ನು ಕೊಡೋ ಪ್ರಮೋಷನ್ ಬೇರೆ. ನೋಡಿ, ನಿಮ್ಮ ಮುಂದ್ಗಡೆ ಕೂತಿದ್ದೇನೆ ನಾನು. ಹೌದು, ಎಷ್ಟು ಲಕ್ಷಾಂತರ ಕೋಟ್ಯಾಂತರ ಜನರ ಪ್ರಮೋಷನ್ ಸಿಕ್ಕಿದೆ ನನಗೆ. ಹೌದು, ಅವನ್ಯಾರು ಕೊಡೋಕೆ? ಇದನ್ನ ಫಸ್ಟ್ ಮನಸ್ಸಿಂದ ತೆಗೀರಿ. ಇಂಕ್ರಿಮೆಂಟ್ ಅವನ್ಯಾರು ಕೊಡೋಕೆ? ಅವ್ನಿಗೆ ಗೊತ್ತಿದೆ. ಸರ್ಪ್ರೈಸ್ ಎಲಿಮೆಂಟ್ಸ್ ತುಂಬಾ ಇಟ್ಟಿದ್ದಾನೆ. ಅದರಿಂದ ನಿಮ್ಮ ಆತ್ಮತೃಪ್ತಿಯಿಂದ ಕೆಲಸ ಮಾಡಿ. ತುಲಾ ರಾಶಿ ಕನ್ಫರ್ಮ್ ನಿಮ್ಗೆ ಇಂಕ್ರಿಮೆಂಟ್, ಪ್ರಮೋಷನ್, ಒಂದು ಹೆಸರು. ವೃಶ್ಚಿಕ ರಾಶಿ ಒಂದು ಚೂರ್ ತಳಮಳ, ವೃತ್ತಿ, ಕುಟುಂಬ, ಓಡಾಟ, ಅದರಲ್ಲೂ ಬುಧನ್ ಮನೇಲಿ ಇದ್ದಾನೆ. ಹಣಕಾಸು, ಸಣ್ಣ ಸಣ್ಣ ವಿಚಾರಗಳು ಪ್ರಕ್ಷುಬ್ಧ ಆಗುತ್ತೆ. ಸಣ್ಣ ವಿಚಾರಗಳು, ಈ 10 ರೂಪಾಯಿ ಕಳ್ಕೊಬಿಟ್ಟು ಪರ್ಸ್ನ ಇಲ್ಲಿ ಇಟ್ಬಿಟ್ಟು ಹುಡ್ಕೋಕ್ ಹೋಗಿ ಆ ಪರ್ಸಲ್ಲಿ ಇದ್ದಿದ್ದೆಲ್ಲ ಹೋಯ್ತು ಅನ್ನೋ ಥರ. ಹೌದು, ಏನೋ ಗಡಿಬಿಡಿ ಮಾಡ್ಕೋತೀರಿ. ಇವತ್ತು ಒಂದು ಪುಟ್ಟ ಮೊಸರನ್ನ, ಉಪ್ಪಾಕದ ಮೊಸರನ್ನ, ಅನ್ನ ಮಾಡಿ ಉಪ್ಪು ಹಾಕಬೇಡಿ. ಹೌದು, ಅನ್ನ ಮಾಡುವಾಗ ಉಪ್ಪು ಹಾಕಬಾರದು. ತುಂಬಾ ಜನ ಗೊತ್ತಿಲ್ಲ. ಯಾಕೆ ನಿಮ್ಮ ಮನೆಯಲ್ಲಿ ಋಣಬಾಧೆ ಅನ್ನೋದು ಗೊತ್ತಿದೆಯಾ? ಅನ್ನ ಮಾಡುವಾಗ ಅನ್ನದ ಜೊತೆನಲ್ಲಿ, ಅಕ್ಕಿ ಜೊತೆನಲ್ಲೂ ಉಪ್ಪು ಸೇರಿಸಿರ್ತಾರೆ. ಋಣಬಾಧೆಯ ಮೊದಲ ಪೆಟ್ಟು ಅದು. ಎಲ್ರಿಗೂ ಸಾಲ ಇದೆ. ಕಾರಣ ನಾವು ಅಡಿಗೆ ಮಾಡುವಾಗ ಉಪ್ಪು ಸೇರಿಸ್ಬಿಡ್ತೇವೆ. ಮುಖ್ಯವಾಗಿ ಅನ್ನಕ್ಕೆ ಉಪ್ಪು ಸೇರಿಸಬಾರ್ದು. ಅದಕ್ಕೆ ನಮ್ಮ ಆಚಾರ್ಯ ಸಂಪ್ರದಾಯದಲ್ಲಿ ಅನ್ನ ಇಟ್ಟಾಗ ಪಕ್ಕದಲ್ಲಿ ಉಪ್ಪಿಟ್ಟಿರ್ತಾರೆ. ತುಂಬಾ ಜನಕ್ಕೆ ಗೊತ್ತಿಲ್ಲ. ಅದರಿಂದ ಇವತ್ತು ವೃಶ್ಚಿಕ ರಾಶಿ, ದಯಮಾಡಿ ಇನ್ನು ಮೇಲೆ ಆದರೂ ನೀವು ಅನ್ನಕ್ಕೆ ಉಪ್ಪು ಹಾಕ್ಬೇಡಿ. ನೀವೊಂದು 4 ತಿಂಗಳು ಕಾತ್ಕೊಳ್ಳಿ. ಮೇ 1ನೇ ತಾರೀಕಿಂದ ಹಬ್ಬ ನೋಡಿ. ನಿಮ್ಗೆ ಅಕ್ಟೋಬರ್ವರೆಗೂ, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ಬಾ, ಕುಂಭದ್ರೋಣ ಮಳೆ ಆಗುತ್ತೆ. ಶನಿ ಬೇರೆ ಗುರುಸಾರದಲ್ಲಿ ಬರ್ತಾನೆ. ಹೌದು, ರಾಹು ಬುಧನ್ ಸಾರದಿಂದ
ಶನಿ ಸಾರಕ್ಕೆ ಬರ್ತಾನೆ, ಆ ಶನಿ ಗುರು ಸಾರಕ್ಕೆ ಬರ್ತಾನೆ, ಗುರು 7ನೇ ಮನೆಗೆ ಬರ್ತಾನೆ, ಸೂರ್ಯನ ಸಾರಕ್ಕೆ ಬರ್ತಾನೆ, ಕೇತು ಬೇರೆ ಚಂದ್ರ ನಕ್ಷತ್ರಕ್ಕೆ ಬರ್ತಾನೆ. ಏನೇನು ನಡೆಯುತ್ತೆ ಗೊತ್ತಾ ನಿಮ್ಮ ಜೀವನದಲ್ಲಿ ಪವಾಡಗಳು. 4 ತಿಂಗಳು ನಂದಲ್ಲ ಅಂತ 120 ದಿನ ಬರೆದಿಟ್ಕೊಳ್ಳಿ. 120, 128 ದಿನ ನೀವು ನಿಂತ್ಕೊಳ್ಳಿ. ವೃಶ್ಚಿಕ ಇವತ್ತೇ ಹೇಳ್ತಿದ್ದಾನೆ ನೋಡಿ, ಅದ್ಭುತ. ಅದರಿಂದ ಇವತ್ತು ಉಪ್ಪಿಲ್ಲದ ಅನ್ನವನ್ನ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಮೊಸರು ಕಲಿಸಿ ನೈವೇದ್ಯವಾಗಿ ಮನೆ ದೇವರಿಗಿಟ್ಟು ಪೂಜೆ ಮಾಡಿ ದೀಪ ಹಚ್ಚಿ ಅದನ್ನ ನಂತರ ಎಲ್ಲರಿಗೂ ಹಂಚಿ ಸೇವಿಸ್ತಕ್ಕಂಥದ್ದು ಮಾಡಿ ಹುಳಿತತ್ವ ಕಡಿಮೆ ಆಗುತ್ತೆ. ಇನ್ನು ವಿಶೇಷವಾಗಿ ಧನಸು ರಾಶಿ, ಅಷ್ಟಮೇ ಸಪ್ತಮಂ. ಸಪ್ತಮದಲ್ಲಿ ಚಂದ್ರ ಇರೋದು ಒಳ್ಳೇದ, ಬಟ್ ಅಷ್ಟಮಾಧಿಪತಿ ಯಾವ ಮನೆ? 7ನೇ ಮನೆ. ಕೊಡೋದು ತಗೊಳ್ಳೋದು, ಹೆಂಡತಿ, ಕುಟುಂಬ, ಬಂಧು ಬಳಗ, ವ್ಯವಹಾರ, ವ್ಯಾಪಾರ, ಲೆಕ್ಕಾಚಾರ ಇದೆಲ್ಲದ್ರಲ್ಲೂ ಕೂತಿದ್ದಾನು. ಅಲ್ಲಿ ಏನೋ ಗುಪ್ತ ಹಿಂಗೇನೋ ಒಂಥರ ನಿಗೂಢ ಅನ್ನೋ ಥರ. ಸೊ ನೋಡ್ಕೊಂಡು ಯಾವಾಗ ನಿಗೂಢ ಕನ್ಫ್ಯೂಷನ್, ಏನೋ ಒಂದು ಡಿಸಿಷನ್ ಮಾಡೋದಾ ಬೇಡವಾ, ಮಾಡಬೇಡಿ. ಬುಧ ಬೇರೆ ವಕ್ರ ನಿಮ್ಮ ಮನೇಲೆ ಕೂತಿದ್ದಾನೆ. ಯಾರೋ ಹೇಳಿದ್ರು ಇದು ಹಾಕ್ಬಿಡಿ, ಮನಿ ಡಬಲ್ ಆಗುತ್ತೆ, ತ್ರಿಬಲ್ ಆಗುತ್ತೆ, 4 ಟೈಮ್ಸ್ ಆಗುತ್ತೆ. ಅದೆಲ್ಲ ಬೇಡ. ಎಷ್ಟು ನಿಮ್ಮ ಮುತುವರ್ಜಿ, ನಿಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ತಕ್ಕಂಥದ ಕೆಲಸ ಕಾರ್ಯಗಳು ಮಾಡ್ಕೋತಿರೋ ಅಷ್ಟು ಅದ್ಭುತ ಇವತ್ತು. ಮಕರ ರಾಶಿ, ವಿಶೇಷವಾಗಿ ಷಷ್ಠ ಭಾಗದಲ್ಲಿ ಚಂದ್ರ ರಾಹು ಸಾರದಲ್ಲಿದ್ದು ರಾಹು 3ನೇ ಮನೆಯಲ್ಲಿದ್ದಾನೆ. ಫ್ಯಾಂಟಾಸ್ಟಿಕ್. ಅಂದುಕೊಂಡ ಕೆಲಸ ಕಾರ್ಯಗಳು ಅದ್ಭುತವಾಗಿ ಮಾಡ್ತೀರಾ. ಆದ್ರೆ ಅತಿ ವೇಗ. ಬುಧ 12ನೇ ಮನೆ. ನಂಗೆಲ್ಲ ಗೊತ್ತು, ನಾನು ಹೋಗೋದು ಗೊತ್ತು, ನಾನು ಮಾಡೋದು ಗೊತ್ತು, ಇದಕ್ಕೂ ಗೊತ್ತು ಅದಕ್ಕೂ ಗೊತ್ತು, ಇದು ಮಾಡ್ತೀನಿ, ಅಡಿಗೆನೂ ನಾನೇ ಮಾಡೋದು, ತರಕಾರಿನೂ ನಾನೇ ಹಚ್ಚೋದು, ಪಾತ್ರೆನೂ ನಾನೇ ಹಚ್ಚೋದು, ಎಲ್ಲ ಉಳಿತಾಯ ಮಾಡ್ತೀನಿ ಅಂತ ಜ್ವರ ಬಂದ್ಬಿಟ್ಟು ಡಾಕ್ಟರ್ಗೆ ಒಂದು 500 ರೂಪಾಯಿ ಇಟ್ಬಿಟ್ಟು ಬಂದಂಗೆ ಮಾಡ್ಕೊಬರ್ತೀವಿ. ಅವರವರಿಗೆ ಮ್ಯಾನೇಜ್ಮೆಂಟ್ ಅಂದ್ರೆ ಏನು ಗೊತ್ತಾ? ಇನ್ನು ಸುಲಲಿತ ಮಾಡ್ಕೊಳ್ತಕ್ಕಂಥ ಭಾವ, ಈಸಿ ಮಾಡ್ಕೋಬೇಕು, ಬುದ್ಧಿ ಉಪಯೋಗಿಸ್ಕೋಬೇಕು, ಬುದ್ಧಿನ ಕೆಡಿಸ್ಕೊಳ್ಳೋದಲ್ಲ. ಇವತ್ತು ಆ ಥರ ಏನೋ ಒಂದು ಮಾಡ್ಕೋತೀರ, ಅದೊಂದು ಜಾಗ್ರತೆ. ಎಲ್ಲ ಮಾಡೋಕೆ ಹೋಗ್ಬೇಡಿ, ಡಿವೈಡ್ ಮಾಡಿ. ಬ್ಯೂಟಿಫುಲ್ ನಡೆಯುತ್ತೆ, ಸಕ್ಸಸ್ ಗ್ಯಾರಂಟಿ. ಇನ್ನು ಕುಂಭರಾಶಿ, ಪಂಚಮದ ಚಂದ್ರ ರಾಹುಸಾರದಲ್ಲಿ ಇರತಕ್ಕಂಥ ಒಂದು ಭಾವ. ಬ್ಯೂಟಿಫುಲ್. ವೇದ, ಉಪನಿಷತ್ತು, ಆಗಮ, ಶಾಸ್ತ್ರ, ಜ್ಯೋತಿಷ್ಯ, ಪೌರೋಹಿತ್ಯ, ಜ್ಯೋತಿಷ್ಯ, ಆಮೇಲೆ ಪೂಜೆಗಳು, ಹೋಮಗಳು, ಹವನಗಳು, ಧಾರ್ಮಿಕ ಕಾರ್ಯ, ವೃದ್ಧಾಶ್ರಮ, ಅನಾಥಾಶ್ರಮ, ದೇವತಾ ಕಾರ್ಯ, ಜಡ್ಜ್ಗಳು, ಲಾಯರು, ಡಾಕ್ಟರ್ಗಳು, ಇದಕ್ಕೆ ಸಂಬಂಧಪಟ್ಟಂಥ ವೃತ್ತಿ ಉದ್ಯೋಗದಲ್ಲಿರತಕ್ಕಂಥವರಿಗೆ, ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ತಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ಇನ್ನು ವಿಶೇಷವಾಗಿ ಮೀನರಾಶಿ, ಚಂದ್ರ ರಾಹು ಸಾರ. ರಾಹು ನಿಮ್ಮ ಮನೇಲಿ, ಅವನು ಬುಧನ ಸಾರದಲ್ಲಿ. ಕೋತಿ ತಾನು ಕೆಡೋದಲ್ಲದೆ ವನನೆಲ್ಲ ಕೆಡಿಸುತ್ತಂತೆ. ಜಾಗ್ರತೆ. ಕೆಲವೊಂದು ಸಮಯ ಹಾಗೆ ಕೋತಿಗಳು, ಕೋತಿ ಬುದ್ಧಿಯೇ ಅದು. ನಮ್ಮ ಬುದ್ಧಿ ಕೋತಿ ಬುದ್ಧಿ. ನಮ್ಮ ಮನಸ್ಸು ಒಂದು ಕಡೆ ಇರೋಲ್ಲ. ಅದಕ್ಕೆ ಮನಸ್ಸಿಗೆ ಇಟ್ಟಿರೋ ಹೆಸರು ಅತಿ ಸಾಮಾನ್ಯವಾಗಿ ಹುಚ್ಚು, ಕಳ್ಳ. ಇವನ್ ಕಳ್ಳ ನೋಡಿ, ಕಳ್ಳ ಹೆಂಗ್ ಮಾಡ್ತಾನೆ ಹೇಳಿ? ವಿಲ. ಸೊ ಮೀನ್ ರಾಶಿಗೆ ಇವತ್ತು ಆ ಥರದ್ದು ಏನೋ ಒಂದು ಮನೆಯ ವಿಚಾರ, ವ್ಯವಹಾರದ ವಿಚಾರ, ಉದ್ಯೋಗದ ವಿಚಾರ, ಕುಟುಂಬದ ವಿಚಾರ, ಪ್ರೀತಿಯ ವಿಚಾರ, ವೃತ್ತಿಯ ವಿಚಾರ, ಆತ್ಮೀಯರ ವಿಚಾರ, ಏನೋ ಒಂದು ವಿಲ. ಕೋತಿ ಕೈಗೆ ಮಾಣಿಕೆ ಕೊಡಬಾರ್ದು ಅಂತೀವಿ. ಅವರವರ ಯೋಗ್ಯತೆಗೆ ತಕ್ಕಂಥ ಸ್ಥಾನ, ಕೆಲಸ, ಗೌರವ ಕೆಲವೊಂದು ಸಮಯ ನಿಮಗೆ ಗೊತ್ತಿಲ್ಲದೆ ನೀವು ತಗೊಂಡಿರ್ಬೋದು, ಇಲ್ಲ ಕೊಟ್ಬಿಟ್ಟಿರ್ಬೋದು. ಇವತ್ತದು ಅದಲು ಬದಲಾವಣೆಗಳ ಒಂದು ಉಲ್ಟಾ ಪಲ್ಟಾ. ಕೆಲವೊಂದು ಸಮಯ ನಾವು ಏನ್ ಅನ್ಕೋತೇವೆ ಗೊತ್ತಾ ಮಕ್ಕಳು? ನಾನು ತುಂಬಾ ಬುದ್ಧಿವಂತ, ನಾನು ಎಂತ ಕೆಲಸ ಮಾಡ್ಕೊಂಡಿದ್ದೀನಿ ಗೊತ್ತಾ? ಹೇಳ್ತಿರ್ತೇನಲ್ವಾ, ನಮ್ಮ ಬುದ್ಧಿ ಏನೇನೂ ಅಲ್ಲ. ಅವನ್ ನೆನೆಸಿದ್ರೆ ಮಾತ್ರ ಮಣ್ಣು ಮುಕ್ಕಿಸ್ಬಿಡಬಲ್ಲ. ಸೊ ಅದರಿಂದ ಮೀನ ನಿಮ್ಮ ಅತಿಯಾದ ಬುದ್ಧಿ ಎಡವಟ್ಟು ತಂದಿಡಬಹುದು, ಇಲ್ಲವೇ ಆತುರದ ಬುದ್ಧಿ ಎಡವಟ್ಟು ತಂದಿಡಬಹುದು, ಇಲ್ಲ ಇನ್ನೊಬ್ಬರನ್ನ ನಂಬಿಕೊಂಡು ನಿಮ್ಮ ಮೇಲೆ ತುಂಬಾ ವಿಪರೀತ ಕಾನ್ಫಿಡೆನ್ಸ್ ನಿಂದ ಏನಾದ್ರೂ ಮಾಡೋಕ್ಕೂ ಎಡವಟ್ಟು ತಂದಿಟ್ಕೋಬಹುದು. ಜಾಗರೂಕತೆಯಿಂದ ನಿಭಾಯಿಸಿ. ಹೌದು, ಯಾಕಂದ್ರೆ ಚಂದ್ರ ರಾಹು ಸಾರ, ರಾಹು ನಿಮ್ಮ ಮನೇಲಿ ಕೂತಿದ್ದಾನೆ. ಅದು ಬುಧನ ಸಾರದಲ್ಲೇ ಕೂತಿದ್ದಾನೆ. ಬುಧ ಬೇರೆ ವಕ್ರ. ಎಸ್, ತಪ್ಪು ಮಾಡೋರಿಗೆ ದಂಡನೆ ಗ್ಯಾರಂಟಿ. ಇಲ್ಲ ತಪ್ಪಾದ ವ್ಯಕ್ತಿಗಳ ಜೊತೆನಲ್ಲಿ ಜವಾಬ್ದಾರಿ, ಕೆಲಸ, ಇನ್ನೊಂದು ಆಲೋಚನೆ. ಸ್ವಲ್ಪ ಜಾಗರೂಕತೆಯಿಂದ ನಿಭಾಯಿಸಿ. ಶಿವಾಲಯದಲ್ಲಿ ಒಂದು ಸಣ್ಣ ಅರ್ಚನಾ, ಪೂಜಾ, ಸಂಕಲ್ಪ, ಇಲ್ಲ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಮನಸ್ಸಿನಲ್ಲಿ ಜಪ ಮಾಡ್ಕೊಳ್ಳಿ. ಸಮಾಧಾನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.